ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ನಿಮಗೆ 45 ನಿಮಿಷದಲ್ಲಿ ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡೋದು ಕೂಡ ಹೇಗೆ ಅಂತಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ಕಟಿಂಗ್ ವಿಡಿಯೋನು ಕೂಡ ಹಾಕ್ತೀನಿ, ಹಾಗೆಯೇ ಸ್ಟಿಚಿಂಗ್ ವಿಡಿಯೋ ಕೂಡ ಹಾಕ್ತೀನಿ. ಎಷ್ಟು ಟೈಮ್ ಆಯಿತು ಅಂತಂದ್ಬಿಟ್ಟು ಯಾವುದೇ ರೀತಿ ಎಡಿಟ್ ಮಾಡದೆ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ, ಫಸ್ಟ್ ಇವಾಗ ಕಟಿಂಗ್ ಮಾಡೋದನ್ನೇ ನೀವು ಫಾಸ್ಟಾಗಿ ಕಲ್ತ್ಕೊಳ್ಳಿ. ಫಾಸ್ಟಾಗಿ ಕಟಿಂಗ್ ಮಾಡಿದ್ರೆ ಸ್ಟಿಚ್ ಮಾಡೋದು ಕೂಡ ಫಾಸ್ಟಾಗಿ ಆಗುತ್ತೆ. ಫಸ್ಟ್ 1/2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ಬಂದು 32 ಸೈಜ್ ಆಗಿರುತ್ತೆ. ಹಾಗಾಗಿ ನೋಡಿ, 32 ಸೈಜ್ಗೆ ನಾನು 8 ಇಂಚ್ ಬರುತ್ತೆ ಅಲ್ವಾ, ಒಂದು ಭಾಗ ತಗೊಂಡ್ರೆ 8 ಇಂಚ್ಗೆ ನಾನು 2.5 ಇಂಚನ್ನ ಆ್ಯಡ್ ಮಾಡಿ 10.5 ಇಂಚ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ಕಟ್ ಮಾಡ್ಕೊಂಡು ಬಿಡ್ತೀನಿ. ಈ ರೀತಿ ಕಟಿಂಗ್ ಮಾಡೋದ್ರಲ್ಲಿ ನೀವು ಫಾಸ್ಟ್ ಇತ್ತು ಅಂತಂದರೆ ಸ್ಟಿಚ್ ಮಾಡೋದು ಕೂಡ ನಿಮಗೆ ಈಸಿ ಆಗುತ್ತೆ. ನೋಡಿ, ಇವಾಗ ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ನ ಈ ರೀತಿ ಸ್ಟ್ರೈಟ್ ಇಟ್ಕೊಳ್ಳಿ. ಸೊ ಲೆಂತ್ ಎಷ್ಟಿದೆ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಇದಾದಮೇಲೆ ಸೊಂಟದ ಮಧ್ಯದಲ್ಲಿ ಈ ರೀತಿ ಡೀಪ್ ಎಷ್ಟಿದೆ ಅಂತ ನೋಡ್ಕೊಳ್ಳೋದಕ್ಕೆ ಇಲ್ಲೂ ಕೂಡ ಈ ರೀತಿ ಇಟ್ಕೋಬೇಕು. ಇಟ್ಕೊಂಡು ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇದು ಬಂದು ಬ್ಯಾಕ್ ಡೀಪ್ ಆಯಿತು. ಓಕೆನಾ? ಇವಾಗ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ನಾನು ಹೇಳ್ತಾ ಇರೋದು ನಿಮಗೆ ಫಾಸ್ಟ್ ಅಂತ ಅನಿಸ್ಬೋದು, ಬಟ್ ಬೇಗ ಬೇಗ ಕಟ್ ಮಾಡ್ಕೊಳ್ಳೋದನ್ನ ಕಲ್ತ್ಕೊಳ್ಳಿ. ಯಾಕಂತಂದರೆ ನಾನು ಆಲ್ಮೋಸ್ಟ್ ಆಲ್ ಸಪ್ರೇಟ್ ವೀಡಿಯೋಗಳೆಲ್ಲನೂ ಕೂಡ ಹಾಕಿದ್ದೀನಿ. ಕಲಿಯುವಾಗಲೇ ಫಾಸ್ಟಾಗಿ ಕಲ್ತ್ಕೊಂಡ್ರೆ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ಇದು ಡೀಪ್ ಬಂದು ಎಷ್ಟಿದೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಸೊ 8.25 ಇಂಚು ಡೀಪ್ ಇದೆ. 32 ಎದೆ ಸುತ್ತಳತೆ ಆಗಿರೋದ್ರಿಂದ ನಾನು 2 ಇಂಚನ್ನ ಇಟ್ಕೋತಾ ಇದ್ದೀನಿ. ಸೊ ಹಾಗೆ ಭುಜ ಬಂದು 3 ಇಂಚು, ಹಾರ್ಮೋಲ್ ಬಂದು 5 ಇಂಚು ಇಟ್ಕೋತಾ ಇದ್ದೀನಿ. ಸೊ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಬೇಕಾದರೆ ನಾವು ಜಾಸ್ತಿನೇ ಮಾಡ್ಕೋಬೋದು. ಹಾಗೆಯೇ 1 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನೇ ಈ ರೀತಿ ರೌಂಡ್ ಶೇಪ್ ಕೊಡಿ. ಹಾಗೆಯೇ ಫ್ರಂಟ್ ಡೀಪ್ ನೋಡ್ಕೋಬೇಕು. ನೋಡಿ, ಅಳತೆ ಬ್ಲೌಸ್ನ ಈ ರೀತಿ ಇಟ್ಕೊಳ್ಳಿ. ಇಟ್ಕೊಂಡಾದಮೇಲೆ ಫ್ರಂಟ್ ಡೀಪ್ನ ಈ ರೀತಿ ಚೆಕ್ ಮಾಡ್ಕೊಳ್ಳಿ. ಅರ್ಧ ಇಂಚು ಮೇಲ್ಗಡೆನೇ ಬಿಟ್ಟು ಚೆಕ್ ಮಾಡ್ಕೋತಾ ಇದ್ದೀನಿ. ಸೊ 6 ಇಂಚ್ ಬಂತು. 6 ಇಂಚ್ಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿ 2 ಇಂಚ್ ಇಟ್ಟಿದ್ದೀವಿ ಅಲ್ವಾ, ಕೆಳಗಡೆ ಬಂದು 3 ಇಂಚ್ಗೆ ಇಟ್ಕೊಳ್ಳಿ. ಆವಾಗ ನೀಟಾಗಿ ಬ್ರಾಡಾಗಿ ಬರುತ್ತೆ. ಇಲ್ಲ ಅಂತ ಅಂದರೆ ಅದು ಮುತ್ತಿಗಿರ್ಕದ ಥರ ಆಗುತ್ತೆ. ಸೊ ಇದಕ್ಕೆ ನೀವು ಈ ರೀತಿ ರೌಂಡ್ ಶೇಪ್ ಕೊಡಿ. ಇದಾದಮೇಲೆ ಭುಜದಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಮಾರ್ಕ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಭುಜದ ಹತ್ರ ಇಟ್ಕೊಳ್ಳಿ. ಅರ್ಧ ಇಂಚು ಬಿಟ್ಟೆ ಇಟ್ಕೋಬೇಕು, ಭುಜ ಅಟ್ಯಾಚ್ ಮಾಡೋದಕ್ಕೆ ಬೇಕಲ್ವ. ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ, ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೊಳ್ಳಿ. ಮತ್ತು ಉಕ್ಸ್ಪಟ್ಟಿಯಿಂದ ಬೆಲ್ಟ್ ಪಟ್ಟಿವರೆಗೂ ಕೂಡ ಒಂದು ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 1 ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. 1 ಇಂಚ್ ಯಾಕೆ ಅಂದರೆ ಇಲ್ಲಿ ನಿಮಗೆ ಡಾಟ್ಗೂ ಕೂಡ ಅರ್ಧ ಇಂಚ್ ಹೋಗುತ್ತೆ, ಹಾಗೆ ಬೆಲ್ಟ್ ಪಟ್ಟಿ ಕೂಡ ಅರ್ಧ ಇಂಚ್ ಹೋಗುತ್ತೆ, ಅದಕ್ಕೋಸ್ಕರ. ಸೊ ಇದಾದಮೇಲೆ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಳ್ಳೋಣ. 2 ಇಂಚ್ಗೊಂದು ಮಾರ್ಕ್ ಮಾಡಿ ಇದೆರಡರ ಮಧ್ಯಕ್ಕೆ. ಹಾಗೆಯೇ ಭುಜದ ಮಧ್ಯದಿಂದ ತಗೊಳ್ಳಿ. ಇಲ್ಲೂ ಕೂಡ 2 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಇಲ್ಲಿಗೂ ಡಾಟ್ ವಿಡ್ತ್ ಎಷ್ಟಿದೆ ನೋಡ್ಕೊಳ್ಳಿ. 2 ಇಂಚ್ ಬರ್ತಾಯಿದೆ. 2 ಇಂಚ್ಗೊಂದು ಮಾರ್ಕ್ ಮಾಡ್ಕೊಂಡು ಇಲ್ಲಿ ರೌಂಡ್ ಶೇಪ್ ಕೊಟ್ಟಿರ್ತೀವಿ ಅಲ್ವಾ, ಅಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳಿ. ಸೊ 3 ಡಾಟ್ ಕೂಡ ಆಯಿತು. 4th ಡಾಟ್ ಬೇಕು ಅಂದರೆ ಇಲ್ಲಿ ಹಾಕೊಳ್ಳಿ, ಬೇಡ ಅಂತಂದರೆ ಇಲ್ಲ. 4th ಡಾಟ್ ಅವಶ್ಯಕತೆ ಇಲ್ಲ. ಫ್ರಂಟ್ಗಿಂತ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಏನಾದರೂ ಲೆಂತ್ ಜಾಸ್ತಿ ಆಯಿತು ಅಂದರೆ ಮಾತ್ರ ನಮಗೆ 4th ಡಾಟ್ ಬೇಕು. ಇಲ್ಲಾಂದರೆ 4th ಡಾಟ್ ಏನೂ ಅವಶ್ಯಕತೆ ಇಲ್ಲ. ಇಷ್ಟೇ. ಇವಾಗ ಎದೆ ಸುತ್ತಳತೆನ ಚೆಕ್ ಮಾಡ್ಕೊಳ್ಳೋಣ. ಫಸ್ಟ್ 8 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಆರ್ಮಲ್ ಸರಿ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಇದ್ರದ್ದು ನಾನು ಸಪ್ರೇಟ್ ವೀಡಿಯೋ ಹಾಕಿದ್ದೀನಿ. ಎಲ್ಲದಕ್ಕೂ ಕೂಡ ಮೇಯ್ನ್ ಕಾರಣ ಬಂದು ನಮಗೆ ಹಾರ್ಮೋಲ್ ಒಂದು ಕರೆಕ್ಟಾಗಿ ಕಟ್ ಮಾಡ್ತು ಅಂತಂದರೆ ನೀವು ನಿಮ್ಮ ಬ್ಲೌಸ್ನಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಚೆಸ್ಟ್ ಟೈಟ್ ಆಗುತ್ತಾ, ಅದಕ್ಕೂ ಹಾರ್ಮೋಲ್ ಪ್ರಾಬ್ಲಮ್. ಭುಜ ಕಳ್ಕೊಳ್ಳುತ್ತಾ, ಅದಕ್ಕೂ ಕೂಡ ಹಾರ್ಮೋಲ್ ಪ್ರಾಬ್ಲಮ್ ಆಗಿರುತ್ತೆ. ಹಾಗೆಯೇ ನಿಮಗೆ ಬ್ಯಾಕಲ್ಲಿ ಫ್ರಂಟಲ್ಲಿ ರಿಂಕಲ್ಸ್ ಬರ್ತು ಅಂತಂದರೂ ನಿಮಗೆ ಹಾರ್ಮೋಲ್ ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಆಗುತ್ತೆ. ಮೇಯ್ನ್ ಪ್ರಾಬ್ಲಮ್ ಬಂದು ಇದೇನೆ. ಇದನ್ನು ಸಪ್ರೇಟ್ ವೀಡಿಯೋ ಮಾಡಿದ್ದು, ಈ ವಿಡಿಯೋ ಕೊನೆಯಲ್ಲಿ ಕೊಡ್ತೀನಿ ನೋಡಿ. ಇದನ್ನು ಅರ್ಧ ಇಂಚು ಬಿಟ್ಟೇ ಅಳತೆ ತಗೊಳ್ಳಿ. ಬ್ಯಾಕ್ ಪಾರ್ಟ್ ತಗೊಳ್ಬೇಕು, ಫ್ರಂಟ್ ಪಾರ್ಟ್ ತಗೊಳಕ್ಕೆ ಹೋಗ್ಬೇಡಿ. ಸೊ 7 ಇಂಚಸ್ ಬರ್ತಾಯಿದೆ. ಇಲ್ಲೂ ಕೂಡ 7 ಇಂಚಸ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ 7 ಇಂಚಸ್ ಇಂತು ಅಂದರೆ ನೀವು ಮಾಡಿರೋಂಥದ್ದು ಕರೆಕ್ಟ್ ಇದೆ ಅಂತ. ಸೊ ನೋಡಿ, ಹಾರ್ಮೋಲ್ ಕೂಡ ಕರೆಕ್ಟಾಗಿದೆ. ಸೊ ಇದು ಬಂದು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿಗೆ. ಹಾಗೆಯೇ ಇದು 2 ಎಳೆಯನ್ನು ಮಾತ್ರ ತಗೊಳ್ಳಿ. 2 ತಗೊಂಡ್ರೆ ಏನಾಗುತ್ತೆ ನಿಮಗೆ, ಇಲ್ಲಿ ನೋಡಿ, 2 ತಗೊಂಡ್ರೆ ಫ್ರಂಟ್ ಶೇಪ್ ಕಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈ ರೀತಿ ಕಟ್ ಮಾಡಿಕೊಂಡು ಇಲ್ಲಿ ಒಂದು ನಾಚ್ ಹಾಕೊಳ್ಳಿ. ನಾಚ್ ಹಾಕೊಂಡಾದ್ಮೇಲೆ ಭುಜನೂ ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದಾದಮೇಲೆ ಇದನ್ನು ಕೂಡ ಕಟ್ ಮಾಡ್ಕೊಂಡ್ವಿ.
ಹಾಗೆಯೇ ಇದೊಂದನ್ನು ಮಾತ್ರ ಈ ರೀತಿ ಎತ್ಕೊಂಡು ಬೆಲ್ಟ್ ಪಟ್ಟಿ ಕೂಡ ಕಟ್ ಮಾಡಿಕೊಂಡು ಇದನ್ನು ಓಪನ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಓಪನ್ ಮಾಡಿಕೊಂಡು ಇದ್ರ ಮೇಲ್ಗಡೆ ಟ್ಯಾಪ್ ಮಾಡ್ಕೊಳ್ಳಿ. ನೋಡಿ, ಟ್ಯಾಪ್ ಮಾಡ್ಕೊಂಡಾಗ ಇಲ್ಲೂ ಕೂಡ ಇಳ್ಕೊಂತು ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. 2 ಸೈಡ್ ಕೂಡ ಆಯ್ತಲ್ವ. ಇವಾಗ ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಬ್ಯಾಕ್ ಪಾರ್ಟಲ್ಲಿ 2 ಇಂಚಿದೆ, ಇಲ್ಲಿ ನಾನು 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಇದು ನಿಮಗೆ ಬೇಕು ಅಂದರೆ ಯಾವುದಾದ್ರೂ ಶೇಪ್ನ ನೀವು ಕೊಟ್ಕೋಬೋದು. ನೀವು ರೌಂಡ್ ಶೇಪ್ ಬೇಕು ಅಂದರೆ ರೌಂಡ್ ಶೇಪ್ ಕೂಡ ಕೊಟ್ಕೊಳ್ಳಿ. ಸೊ ನಾನು ಈ ಶೇಪ್ ಕೊಟ್ಟೆ ಅಂತ ನೀವು ಅದೇ ಶೇಪ್ ಕೊಡಬೇಕು ಅಂತ ಏನಿಲ್ಲ. ಅವರು ಡೀಪ್ ಜಾಸ್ತಿ ಆಗೋದ್ರೆ ಹಾಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಇಟ್ಟೆ. ಇನ್ನು ಉಳ್ಕೊಂಡಿರೋಂಥ ಪೀಸಲ್ಲಿ ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ಬಿಡೋಣ. ಈ ರೀತಿ ಚಿಕ್ಕಳತೆ ಬ್ಲೌಸ್ಗಳೆಲ್ಲನೂ ಕೂಡ ಒಂದು ಅರ್ಧ ಗಂಟೆಗೆಲ್ಲ ಸ್ಟಿಚ್ ಮಾಡಿಬಿಡ್ಬೋದು. ಯಾಕಂತಂದರೆ ಯಾವುದೇ ರೀತಿ ಜಾಯಿಂಟಿಂಗ್ ಬರೋದಿಲ್ಲ. ಯಾವುದೇ ರೀತಿ ನಿಮಗೆ ಜಾಸ್ತಿ ಒಂದು ಸ್ವಲ್ಪ 40-42 ಸೈಜ್ ಆಯಿತು ಅಂದರೆ ಒಂದು 40 ನಿಮಿಷ 45 ನಿಮಿಷ ಬೇಕಾಗುತ್ತೆ. ಸೊ ಈ ರೀತಿ ಬ್ಲೌಸಸ್ ಆದರೆ ನಿಮಗೆ ಜಾಸ್ತಿ ಟೈಮ್ ಏನು ಬೇಡ, ಕರೆಕ್ಟಾಗಿಯೇ ನಾವು ಕಟ್ ಮಾಡ್ಕೋಬೋದು. ಇವಾಗ ಅಳತೆ ಬ್ಲೌಸ್ನ ಇಟ್ಕೋಬೇಕು. ನೋಡಿ, ಅಳತೆ ಬ್ಲೌಸ್ನ ಹೀಗೆ ಇಟ್ಕೊಂಡು ನಾನು ಆಲ್ಮೋಸ್ಟ್ ಅಲ್ಲ ಬ್ಲೌಸ್ ಸ್ಲೀವ್ಸ್ ಕಟ್ಟಿಂಗೆಲ್ಲ ಇದೇ ರೀತಿ ಕಟ್ ಮಾಡ್ಕೊಳ್ಳೋದು. ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ನಿಮಗೆ ಸ್ಲೀವ್ಸ್ ಕಟ್ಟಿಂಗು ಪರ್ಫೆಕ್ಟಾಗಿ ಅವ್ರದ್ದು ಅಳತೆ ಬ್ಲೌಸಲ್ಲಿ ಹೇಗಿರುತ್ತೆ ಹಾಗೇ ಬರುತ್ತೆ. ನೋಡಿ, ಹೀಗಿಟ್ಕೊಂಡು ಸೊ ಇದಿಷ್ಟ ಆಯ್ತಲ್ವಾ. ಇಲ್ಲಿಗೆ ನಾವು ಸ್ಲೀವ್ಸ್ದು ಶೇಪ್ ಕೊಡಿ. 1/2 ಇಂಚು ಬಿಟ್ಟು ಕಟ್ ಮಾಡ್ತೀವಿ. ಸ್ಲೀವ್ಸ್ದು ಮುಂಭಾಗದ್ದು ನಾನು ಯಾವಾಗಲೂ ಕೂಡ ಸ್ಟಿಚಿಂಗ್ ಮಾಡುವಾಗಲೇ ತೆಗಿತೀನಿ, ಹಾಗಾಗಿ ನಾನು ಇಲ್ಲಿ ಶೇಪ್ ತೆಗೆದಿಲ್ಲ. ಯಾಕೆಂದರೆ ಅರ್ಜೆಂಟ್ಲಿ ಸ್ಟಿಚ್ ಮಾಡೋ ಹೊತ್ತಿನಲ್ಲಿ ಫ್ರಂಟ್ ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಂದೊಂದು ಸಲ ಬೇರೆ ಬೇರೆ ಜಾಯಿಂಟ್ ಮಾಡಿಬಿಡ್ತೀನಿ. ಹಾಗಾಗಿ ನಾನು ಯಾವಾಗಲೂ ಕೂಡ ಲಾಸ್ಟಲ್ಲಿ ತಗೊಳ್ತೀನಿ ಸ್ಲೀವ್ಸ್ದು ಶೇಪ್ ಬಂದು. ಸೊ ಇವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಣ. ಬೆಲ್ಟ್ ಪಟ್ಟಿ ನೋಡಿ, ಇಲ್ಲಿ ಕಟ್ ಮಾಡಿರೋದು ಇದೆ ಅಲ್ವಾ, ನಾವು ಕಟ್ ಮಾಡ್ಕೊಂಡಿದ್ವಲ್ವ, ಇದು ಸ್ವಲ್ಪ ಚಿಕ್ಕದಾಯಿತು. ಇದಕ್ಕಿಂತ ಒಂದು ಸ್ವಲ್ಪ ದೊಡ್ಡದು ಕಟ್ ಮಾಡಿಕೊಂಡ್ರೆ ಆಯಿತು. ಇಲ್ಲಿ ಸ್ವಲ್ಪ ಚಿಕ್ಕದು ಮಾಡಿ, ಒಂದು 1/4 ಇಂಚಷ್ಟು ಇಲ್ಲಿ ಕಡಿಮೆ ಮಾಡಿ. ಇಲ್ಲಾಂದರೆ ಏನಾಗುತ್ತೆ, ನಿಮಗೆ ಫ್ರಂಟಲ್ಲಿ ಉದ್ದ ಬರುತ್ತೆ, ಬ್ಯಾಕಲ್ಲಿ ಚಿಕ್ಕದು ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ಶೇಪ್ ಬಂದು ಇಲ್ಲಿ ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ. ಇದಿಷ್ಟ ಆಯ್ತಲ್ವ. ಇಷ್ಟೇ ಬ್ಲೌಸ್ ಕಟ್ಟಿಂಗು. ನೋಡಿ, ಇದಿಷ್ಟು ಕಟ್ ಮಾಡೋದಕ್ಕೆ 8 ನಿಮಿಷ ಆಯಿತು. ಸೊ 8 ನಿಮಿಷದಲ್ಲಿ ನಾವು ಈಗ ಬ್ಲೌಸ್ ಪೀಸ್ನೂ ಕೂಡ ಕಟ್ ಮಾಡ್ಕೊಂಡ್ಬಿಟ್ರೆ ನಿಮಗೆ ಒಂದು 15 ನಿಮಿಷದಲ್ಲೆಲ್ಲ ಎರಡೂ ಕೂಡ ರೆಡಿ ಆಗುತ್ತೆ. ಸೊ ಬ್ಲೌಸ್ ಪೀಸ್ನೂ ಕೂಡ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸ್ಯಾರಿ ಬ್ಲೌಸ್ ಪೀಸ್ ಆಲ್ರೆಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಯಾರಿ ಬ್ಲೌಸ್ ಪೀಸ್ನ ದೊಡ್ಡ ಬಾರ್ಡರ್ ಇರೋ ಕಡೆ ನಾವು ಸ್ಲೀವ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಚಿಕ್ಕ ಬಾರ್ಡರ್ ಇರೋ ಕಡೆ, ಸೊ ಆ ಕಡೆ ಈ ಕಡೆ ಸ್ವಲ್ಪ ಪೀಸ್ ಅಟ್ಯಾಚ್ ಇದೆ. 2 ಸೈಡ್ ಒಂದೊಂದು ಬಾರ್ಡರ್ ಕೊಡ್ತು ಅಂದರೆ ನಮಗೆ ಪೀಸ್ ಏನು ಅಟ್ಯಾಚ್ ಮಾಡೋದಿಲ್ಲ. 2 ಸೈಡ್ ಕೂಡ ಇಟ್ಕೊಂಡು ಕಟ್ ಮಾಡ್ಕೊಂಡು ಬಿಡ್ಬೋದು. ಇದನ್ನು ಕೂಡ ತೋರಿಸ್ಕೊಡ್ತೀನಿ ಸ್ಲೀವ್ಸ್ಗೆ ಹೇಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡೋದು ಅಂತ. ಅದಕ್ಕೇ ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಅಂತ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಕೂಡ ಒಟ್ಟಿಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬ್ಯಾಕ್ ಪಾರ್ಟ್ನ ಇಟ್ಕೊಳ್ತೀನಿ. ಇದಕ್ಕೆ ಇದು ಬಂದು ಈ ಕಡೆ ಸೈಡ್ ಚಿಕ್ಕ ಬಾರ್ಡರ್ ಇದೆ ಅಲ್ವಾ, ಅದಕ್ಕೆ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಸೊ ಇದನ್ನು ಕೂಡ ಕಟ್ ಮಾಡ್ಕೊಂಡಾಯಿತು. ಇವಾಗ ಇನ್ನು ಉಳ್ಕೊಂಡಿರೋಂಥ ಪೀಸಲ್ಲಿ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಸೊ ಕಟಿಂಗಲ್ಲಿ ನೀವೇನಾದರೂ ನಿಧಾನ ಮಾಡ್ತು, ಕಟಿಂಗ್ ಮಾಡೋದಕ್ಕೆ ಅರ್ಧ ಗಂಟೆ ತಗೋತು, ಆ ತೀರಿ ತಗೊಂಡ್ರೆ ನಿಮಗೆ ಸಂಜೆವರೆಗೂ ಕೂಡ 1-2 ಬ್ಲೌಸ್ ಅಷ್ಟೇ ಸ್ಟಿಚ್ ಮಾಡೋಕ್ಕಾಗೋದು. ಕಟಿಂಗ್ ಮಾಡುವಾಗ ನೀವು ಫಾಸ್ಟಾಗಿ ಮಾಡಿದ್ರೆ
ಇದೇನಾದರೂ ಎಕ್ಸ್ಟ್ರಾ ಪೀಸ್ ನಾವು ಸ್ಟಿಚ್ ಮಾಡಿ ಕೊಟ್ಟೋದನ್ನು ಎಕ್ಸ್ಟ್ರಾ ಪೀಸ್ ಏನಾದ್ರು ಕಟ್ ಮಾಡಿಕೊಡೋರು ಇದ್ದರೆ ಇನ್ನೂ ಬೇಗ ಆಗುತ್ತೆ. ಸೊ ನನಗೇನಾಗುತ್ತೆ ಅಂದರೆ ಬಟ್ಟೆಗಳು ತುಂಬ ಇರುತ್ತೆ ಅಲ್ವಾ, ಆವಾಗ ನಮ್ಮ ಮನೆಯವ್ರು ಕಟ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ತಲೆನೋವಿಲ್ಲ, ಎಕ್ಸ್ಟ್ರಾ ಪೀಸ್ ಎಲ್ಲ ಅವರು ಕಟ್ ಮಾಡಿಕೊಡ್ತಾರೆ. ಸೊ ನೋಡಿ, ಇವಾಗ ಬೆಲ್ಟ್ ಪಟ್ಟಿಗೂ ಕೂಡ ಆಯಿತು. ಇವಾಗ ಇನ್ನು ಉಳ್ಕೊಂಡಿರೋಂಥ ಪೀಸ್ನ ನಾವು ಸೈಡ್ಗೆ ಸ್ಲೀವ್ಸಲ್ಲಿ ಅಟ್ಯಾಚ್ ಮಾಡಬೇಕಲ್ವ, ಅಲ್ಲಿಗೆ ಕಟ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಇದಿಷ್ಟು ಆಯಿತು. ಇವಾಗ ಬಂದು ಇದನ್ನು ಸ್ಟಿಚ್ ಮಾಡೋಣ ಬನ್ನಿ. ಇಲ್ಲಿ ಯಾವುದೇ ರೀತಿ ನಾನು ಎಡಿಟಿಂಗ್ ಮಾಡಿಲ್ಲ, ಹಾಗೆ ಯಾವುದೇ ರೀತಿ ಫಾಸ್ಟ್ ಕೂಡ ಮಾಡಿಲ್ಲ. ಸೊ ನಾರ್ಮಲಾಗಿ ನಾನು ಯಾವ ರೀತಿ ಸ್ಟಿಚ್ ಮಾಡ್ತೀನಿ ಅದೇ ರೀತಿ ತೋರಿಸ್ಕೊಡ್ತೀನಿ ಹೇಗೆ ನಾನು ಸ್ಟಿಚ್ ಮಾಡ್ಕೋತೀನಿ ಅಂತ. ಫಸ್ಟ್ ಈ ರೀತಿ ಫ್ರಂಟ್ ಪಾರ್ಟ್ನಿಂದಾನೇ ಸ್ಟಾರ್ಟ್ ಮಾಡ್ತೀನಿ. ಫ್ರಂಟ್ ಪಾರ್ಟಿಂದನೇ ಏನಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ ಅಂದರೆ, ಫ್ರಂಟ್ ಪಾರ್ಟು ಬೆಲ್ಟ್ ಪಟ್ಟಿ, ಉಕ್ಸ್ ಪಟ್ಟಿ ಮತ್ತು ಕಾಜಾ ಪಟ್ಟಿ ಅವು ರೆಡಿ ಆಯಿತು ಅಂದರೆ ನಮಗೆ ಸ್ಲೀವ್ಸ್ ಅಟ್ಯಾಚ್ ಮಾಡ್ಕೊ ಬ್ಯಾಕ್ ಪಾರ್ಟನ್ನು ಸೇರಿಸ್ಕೊಂಡು ಬಿಡ್ಬೋದು. ಆವಾಗ ನಿಮಗೆ ಬೇಜಾರಾಗೋದಿಲ್ಲ. ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರು ಅಂತ ಹೇಳೋರೆಲ್ಲ ಈ ರೀತಿ ಮಾಡಿ ಫಸ್ಟು ಫ್ರಂಟ್ ಪಾರ್ಟ್ನ ರೆಡಿ ಮಾಡ್ಕೊಂಡ್ಬಿಡಿ. ಆಮೇಲೆ ಇನ್ನೊಂದು ಏನು ಗೊತ್ತಾ, ಈ ರೀತಿ ಯಾರಾದರೂ ಸ್ಟಿಚ್ ಮಾಡ್ತಾ ಇರೋದನ್ನು ನೀವು ವೀಡಿಯೋನ ಹಾಕ್ಕೊಂಡು ನೀವು ಕೂಡ ಬಟ್ಟೆನ ಸ್ಟಿಚ್ ಮಾಡಿದ್ರೆ ಸೊ ಒಂದು ಮೈಂಡ್ ಸೆಟ್ಟಲ್ಲಿ ಒಂದು ರೀತಿ ಬರುತ್ತೆ, ನಾವು ಕೂಡ ಹೊಲಿಬೇಕು, ಅವರು ಸ್ಟಿಚ್ ಮಾಡ್ತಾ ಇದ್ದಾರೆ ಅಲ್ವಾ, ಸೊ ಅವರು ಕೂಡ ಕೆಲಸ ಎಲ್ಲ ಮುಗಿಸಿ ಸ್ಟಿಚ್ ಮಾಡ್ತಾ ಇದ್ದಾರೆ ಅಲ್ವಾ, ನಾವು ಸ್ಟಿಚ್ ಮಾಡಬೇಕು ಅನ್ನೋದು ನಿಮಗೆ ಖಂಡಿತವಾಗ್ಲೂ ಕೂಡ ಮನಸ್ಸಿಗೆ ಬರುತ್ತೆ. ಬೇಕು ಅಂದರೆ ಯಾರ್ದಾದ್ರೂ ವೀಡಿಯೋನ ನಂದೇ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಸೊ ಯಾರ್ದಾದ್ರೂ ವೀಡಿಯೋನ ಸ್ಟಿಚಿಂಗ್ ವೀಡಿಯೋನ ಹಾಕ್ಕೊಂಡು ಅದಾದಮೇಲೆ ನೀವು ಬಟ್ಟೆನ ಸ್ಟಿಚ್ ಮಾಡ್ತಾ ಕೂತ್ಕೊಳ್ಳಿ, ನಿಮಗೆ ಹೊಲಿಬೇಕು ಅನ್ನೋ ಮನಸ್ಸು ಬರುತ್ತೆ. ಸೊ ಬೇಕಿದ್ರೆ ಒಂದು ಸಲ ಟ್ರೈ ಮಾಡಿ, ಆಗುತ್ತಾ ಇಲ್ವಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಇವಾಗ ನೆಕ್ ಹತ್ರ ಕೂಡ ಉಲ್ಟಾ ತಿರುಗಿಸ್ಕೊಂಡು ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಪೂರ್ತಿಯಾಗಿ ಕೂಡ ಸ್ಟಿಚ್ ಮಾಡ್ಕೊಂಡು ಬಿಡಿ. ಈ ರೀತಿ ನಿಮ್ಮ ಮನೇಲಿ ಇನ್ನೂ ಒಬ್ಬರು ಎಕ್ಸ್ಟ್ರಾ ಇದ್ದಾರೆ ಅಂತ ಅನ್ನೋದಾದರೆ ನೀವು ಈ ರೀತಿ ಸ್ಟಿಚ್ ಮಾಡಿ ಕೊಟ್ಬಿಡಿ. ಎಕ್ಸ್ಟ್ರಾ ಇರೋವಂಥದ್ದನ್ನು ಅವ್ರು ಕಟಿಂಗ್ ಮಾಡಿ ಕೊಟ್ಟರೆ ನೀವು ಜಾಯಿಂಟ್ ಮಾಡ್ತು ಅಂತಂದರೆ ಇನ್ನೂ 20 ನಿಮಿಷದಲ್ಲೆಲ್ಲ ಒಂದು ಬ್ಲೌಸ್ನ ಹೊಲ್ದ್ಬಿಡ್ಬೋದು. ಬೇಕು ಅಂದರೆ ಯಾರ ಮನೇಲಾದರೂ ಎಕ್ಸ್ಟ್ರಾ ಇದ್ದಾರೆ ಅಂತ ಅನ್ನೋರು ಬೇಕಾದರೆ ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ನಾನು ಕೂಡ ಅಷ್ಟೇ, ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ ನಮ್ಮ ಮನೆಯವ್ರಿಗೆಲ್ಲೇ ಕಟ್ ಮಾಡಿಸ್ಕೊತೀನಿ. ಹಾಗಾಗಿ ಏನಾಗುತ್ತೆ, ಬೇಗ ನಮಗೆ ಕೆಲಸ ಅನ್ನೋದು ಆಗುತ್ತೆ. ಸೊ ನಾವು ಆಲ್ರೆಡಿ ಡಾಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಆ ಡಾಟ್ ಪಾಯಿಂಟ್ಗಳಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿರೋದಕ್ಕೆ ಈ ರೀತಿ ಹಾಕೊಳ್ತಾ ಬನ್ನಿ. ಸೊ ನೋಡಿ, ಇಲ್ಲೂ ಕೂಡ ಅಷ್ಟೇ ಎಲ್ಲೆಲ್ಲಿ ಡಾಟ್ನ ನಾವು ಮಾರ್ಕ್ ಮಾಡ್ಕೊಂಡಿದ್ದೀವಿ ಆ ಡಾಟ್ಗೆಲ್ಲ ಈ ರೀತಿ ಇಡ್ಕೊಳ್ಳಿ, ಎರಡು ಸೈಡ್ ಕೂಡ. ಈ ಸೈಡಲ್ಲಿ ನಾವು ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವಿ ಅಲ್ವಾ, ಅದನ್ನು ಕೂಡ ಅದೇ ರೀತಿ ಸ್ಟಿಚ್ ಮಾಡ್ಕೊಂಡ್ಬಿಡಿ. ಸೊ ಇಲ್ಲಿ ಲಾಸ್ಟಲ್ಲಿ ಬಂದು ನಾವು ರಫ್ ಮಾಡ್ಕೊಳ್ಬೇಕು. ಸೊ ಸುಮಾರು ಜನ ಮಿಷಿನ್ ಬಗ್ಗೆ ಕೇಳ್ತಾ ಇದ್ರಿ ಅಲ್ವಾ, ಯಾವ ಮಿಷಿನ್ ತಗೊಳ್ಳೋದು ಅಂತ. ನಿಮ್ಗೇನಾದರೂ ಬಟ್ಟೆ ಜಾಸ್ತಿ ಬರ್ತಾಯಿತ್ತು, ಬೇಗ ಸ್ಟಿಚ್ ಮಾಡಬೇಕು ಅಂತಂದರೆ ಜಾಕ್ ಮಿಷಿನ್ ತಗೊಳ್ಳಿ. ಸೊ ಅದು ಇವಾಗ ಅದೇನೇ ದಾರ ಥ್ರೆಡ್ ಕಟ್ ಆಗುತ್ತೆ. ಸೊ ಅದಕ್ಕೆ ಪ್ರೈಸ್ ಬಂದು 25,000 ಆಗಿರುತ್ತೆ. ನಾನು ಏನಕ್ಕೆ ತಗೊಂಡಿಲ್ಲ ಅಂತ ನೀವು ಕೇಳ್ಬೋದು. ಜಾಕ್ ಮಿಷಿನ್ ಬಂದು ಹೀಟ್ ಜಾಸ್ತಿ ಇರುತ್ತೆ, ಆಮೇಲೆ ಎಳ್ಳಿ ಕಡೆ ಏನಾಗುತ್ತೆ ಅಂತಂದರೆ ಕರೆಂಟ್ ಇರೋದಿಲ್ಲ. ಸೊ ಅಲ್ಲಲ್ಲಿಗೆ ಕರೆಂಟ್ ಹೊಂಟೋಗ್ಬಿಡುತ್ತೆ. ಅವಾಗೇನಾಗುತ್ತೆ, ಈ ಮಿಷಿನ್ಗಳಾದರೆ ಕರೆಂಟ್ ಹೋದರೂ ಕೂಡ ನಾವು ದಾರನ ಹಾಕ್ಕೊಂಡು ಕಾಲಲ್ಲೇ ಒತ್ಕೊಂಡು ಹೊಲಿಬೋದು. ಅದಾದರೆ ಏನಾಗುತ್ತೆ, ಹೀಟ್ ಜಾಸ್ತಿ ಅಂದರು ಅಲ್ವಾ, ಸೊ ಹಾಗಾಗಿ ನನಗೆ ಸ್ವಲ್ಪ ಭಯ. ಯಾಕಂತಂದರೆ ನಾನು ಇದರಲ್ಲೇ ಸ್ಪೀಡಾಗಿ ಸ್ಟಿಚ್ ಮಾಡ್ತೀನಿ. ಸೊ ಸ್ಟಿಚ್ ಮಾಡಲಿಲ್ಲ ಅಂತಂದರೆ ಕಷ್ಟ ಅನ್ಬೋದು. ಆ ಜಾಕ್ ಮಿಷಿನಲ್ಲಿ ಎಷ್ಟು ಟೈಮ್ಗೆ ಸ್ಟಿಚ್ ಮಾಡ್ತಾರೆ ಅಲ್ವಾ, ಅಷ್ಟೇ ಟೈಮ್ಗೆ ಸ್ಪೀಡಾಗಿ ಮಾಡ್ತೀನಿ. ಹಾಗಾಗಿ ನನಗೆ ಅದು ಬೇಕು ಅಂತ ಅನಿಸಿಲ್ಲ. ಮುಂದೆ ಯಾವತ್ತಾದರೂ ಇನ್ನೂ ಬೇಕು ಅಂದರೆ ಆಗಲೂ ಕೂಡ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ತಗೊಂಡ್ರೆ. ಸೊ ಅದಕ್ಕೇ ನಾನು ತಗೊಂಡಿಲ್ಲ ಅಷ್ಟೇ. ಈ ನಾರ್ಮಲಾಗಿ ಮನೆಯಲ್ಲೇ ಸ್ಟಿಚ್ ಮಾಡ್ತಾಯಿರ ಒಂದು 2-3 ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತೀರಾ ಅಂದರೆ ಈ ರೀತಿ ಮೆರಿಟ್ ದೊಡ್ಡ ಮಿಷಿನ್ ತಗೊಳ್ಳಿ. ಮೆರಿಟ್ ತಗೊಳ್ಳಿ, ಇಲ್ಲ ಉಷಾ ತಗೊಳ್ಳಿ, ಪರವಾಗಿಲ್ಲ. ಬಟ್ ಮೆರಿಟ್ ನನಗೆ ಚೆನ್ನಾಗಿದೆ ಅಂತ ಅನಿಸುತ್ತೆ. ಯಾಕಂತಂದರೆ ನಂದು ಒಂದಿನ ಕೂಡ ರಿಪೇರಿಗೆ ಬಂದಿಲ್ಲ, ಹಾಗಾಗಿ ಮೆರಿಟ್ ಬೆಸ್ಟು ಅಂತ ಅನಿಸುತ್ತೆ. ಸೊ ಮೆರಿಟ್ ತಗೊಳ್ಳಿ. ಚಿಕ್ಕ ಮಿಷಿನ್ ಅಂತ ಯಾವುದೇ ಕಾರಣಕ್ಕೂ ತಗೊಳ್ಳೋದಕ್ಕೆ ಹೋಗಬೇಡಿ. ದೊಡ್ಡ ಮಿಷಿನ್ಗೂ ಚಿಕ್ಕ ಮಿಷಿನ್ಗೂ ಏನು ವ್ಯತ್ಯಾಸ ಅಂದರೆ, ಚಿಕ್ಕ ಮಿಷಿನ್ನ ನೀವು ತಗೊಂಡ್ರೆ ರೈಟ್ ಸ್ವಲ್ಪ ಕಡಿಮೆ, ಏನೋ 1,000-2,000 ಕಡಿಮೆ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ದಾರ ಕಟ್ಟಾಗೋದು, ಲೂಸ್ ಸ್ಟಿಚ್ ಬರೋದು, ಒಂದು ಸುಮಾರಷ್ಟು ಪ್ರಾಬ್ಲಮ್ಸ್ಗಳು ಆಗ್ತಾ ಇರುತ್ತೆ. ಸೊ ಈ ರೀತಿ ಮಿಷಿನಲ್ಲಿ ನಿಮ್ಗೇನಾದರೂ ಮೋಟಾರ್ನ ನೀವು ಯೂಸ್ ಮಾಡೋದಿಲ್ಲ, ನಾನು ಕಾಲಲ್ಲೇ ಸ್ಟಿಚ್ ಮಾಡ್ತೀನಿ ಅಂತಂದರೂ ಕೂಡ, ಸೊ ಮೋಟಾರ್ ಯೂಸ್ ಮಾಡಲಿಲ್ಲ ಅಂತಂದರೂ ಕೂಡ ಪ್ರಾಬ್ಲಮ್ ಇಲ್ಲ.
ನಾವು ನಾರ್ಮಲಾಗಿ ಕಾಲಲ್ಲೇ ಸ್ಟಿಚ್ ಮಾಡಿದ್ರು ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು. ಸೊ ನೋಡಿ ನಾನೇ ಬ್ಲೌಸ್ ಸ್ಟಿಚ್ ಮಾಡ್ತಿದ್ದೀನಿ ಅಲ್ವಾ, ಒಂದೇ ಒಂದು ಸಲ ಏನೋ ದಾರ ಕಟ್ಟಾಯಿತು ಲಾಸ್ಟಲ್ಲಿ, ಅದೂ ಅಷ್ಟೇ. ಅಷ್ಟು ಬಿಟ್ಟರೆ ಒಂದು ಸಲನೂ ಕೂಡ ದಾರ ಕಟ್ಟಾಗಲಿಲ್ಲ. ಅದಕ್ಕೆ ಹೇಳೋದು ಇದನ್ನೇ ತೊಗೊಂಡ್ಬಿಡಿ, ಏನೊಂದು 1,000-2,000 ಹೆಚ್ಚು ಕಡಿಮೆ ಆಗುತ್ತೆ ಅಷ್ಟೇ. ಸೊ ಒಂದೇ ಸಲ ಇನ್ವೆಸ್ಟ್ ಮಾಡೋದಲ್ವ, ಚೆನ್ನಾಗಿರೋದನ್ನು ನೋಡಿ ತಗೊಳ್ಳಿ. ಜಾಸ್ತಿ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತೀರಾ ಅಂತಂದರೆ ಪರವಾಗಿಲ್ಲ, ಝಾಕ್ ಮಿಷಿನ್ ತಗೊಳ್ಳಿ. ಝಾಕ್ ಮಿಷಿನ್ A5 ಅಂತ ಬರುತ್ತೆ. ಸೊ ಅದೇನೇ ಥ್ರೆಡ್ ಕಟ್ ಆಗುತ್ತೆ. ಹಾಗೆಯೇ ನಾವು ಸ್ಪೀಡನ್ನ ಅಡ್ಜಸ್ಟ್ ಮಾಡ್ಕೋಬೋದು, ಎಷ್ಟು ಸ್ಪೀಡಿಗೆ ಬೇಕು ಅಷ್ಟು. ನನ್ನ ಫ್ರೆಂಡ್ ಕೂಡ ತಗೊಂಡಿದ್ದಾರೆ, ಅಷ್ಟು ಸ್ಪೀಡ್ಗೆ ನಾವು ಅಡ್ಜಸ್ಟ್ ಮಾಡ್ಕೋಬೋದು. ಬಟ್ ಹೀಟ್ ಜಾಸ್ತಿ ಅಂತ ನನಗೆ ಬೈಕೆ ನಾನು ತಗೊಂಡಿಲ್ಲ ಅಷ್ಟೇ. ಇದು ಕೂಡ ನೀವು ಕೇಳ್ಬೋದು, ಇದು ಕೂಡ ಹೀಟ್ ಅಲ್ವಾ ಅಂತ. ಬಟ್ ಅದು ಜಾಸ್ತಿನೇ ಹೀಟ್ ಆಗುತ್ತೆ, ಯಾಕಂತಂದರೆ ಫುಲ್ ಕರೆಂಟೇ ಇರುತ್ತಲ್ವ ಅದು ಇದಕ್ಕಿಂತ ಜಾಸ್ತಿನೇ ಹೀಟ್ ಜಾಸ್ತಿ, ಹಂಗಾಗಿ ಅದನ್ನು ತಗೊಂಡಿಲ್ಲ. ಸೊ ಇವಾಗ ಬೆಲ್ಟ್ ಪಟ್ಟಿ ಕೂಡ ರೆಡಿ ಮಾಡಿಕೊಂಡೆ. ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಂಡಾದಮೇಲೆ ಇವಾಗ ಇದನ್ನು ಅಟ್ಯಾಚ್ ಮಾಡ್ಕೊಳ್ಳೋಣ. ಕೆಲವೊಂದು ಕಡೆ ಈ ರೀತಿ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋದನ್ನು ಕೂಡ 3 ಪೀಸ್ನ ತಗೋತಾರೆ. ಸೊ 2 ಲೈನಿಂಗು, 1 ಮೇನ್ ಫ್ಯಾಬ್ರಿಕ್, ಅಥವಾ 2 ಮೇನ್ ಫ್ಯಾಬ್ರಿಕ್ ತಗೋತಾರೆ, 1 ಲೈನಿಂಗ್ ತಗೋತಾರೆ. ಸೊ ನಾನು ನೋಡಿದ್ದೀನಿ ಸುಮಾರು ಕಡೆ. ಆ ರೀತಿ ನೀವು ನಿಮ್ಮ ಕಡೆನೂ ಕೂಡ ಅದೇ ರೀತಿ ಸ್ಟಿಚ್ ಮಾಡ್ತೀರಾ ಅಂತಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಬೇಕು ಅಂದರೆ ಅದನ್ನು ತೋರಿಸ್ಕೊಡ್ತೀನಿ. ಸೊ ನಾನು ಈ ರೀತಿ ಯಾವಾಗಲೂ ಕೂಡ 1 ಲೈನಿಂಗ್ ತಗೋತೀನಿ, ಒಂದು ರೀತಿ ಮೇನ್ ಫ್ಯಾಬ್ರಿಕ್ ತಗೋತೀನಿ, 2 ಬಟ್ಟೆನೇ ಹಾಕಿ ಸ್ಟಿಚ್ ಮಾಡ್ಕೊಳ್ಳೋದು. ಸೊ ನಿಮ್ಮ ಕಡೆ ಏನಾದರೂ ಆ ರೀತಿ ಸ್ಟಿಚ್ ಮಾಡ್ತಾರೆ, ನಮಗೆ ಅದು ಬೇಕು, ನಮಗೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನು ಹೇಗೆ ಸ್ಟಿಚ್ ಮಾಡೋದು ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ, ಆಯಿತಾ. ಸೊ ಸುಮಾರು ಕಡೆ ಬೇರೆ ಬೇರೆ ಥರ ಇರುತ್ತೆ, ಹಾಗಾಗಿ ನಾನು ಅದನ್ನು ಕೂಡ ನಿಮಗೆ ಕೇಳ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಸ್ಟಿಚ್ ಮಾಡ್ತಾ ಇರೋದು ಹಾಗೆಯೇ ನಾನು ಹೇಳ್ಕೊಡ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ. ಹಾಗೆಯೇ ಕಮೆಂಟ್ ಮಾಡಿರೋರು ಕೂಡ ಬೇಜಾರು ಮಾಡ್ಕೋಬೇಡಿ. ಸೊ ನಾನು ಸ್ವಲ್ಪ ವೀಡಿಯೋ ಮಾಡೋದು ಲೇಟ್ ಆಗ್ತಾಯಿದೆ, ಯಾಕಂತಂದರೆ ಬಟ್ಟೆಗಳು ತುಂಬ ಇದೆ ಸ್ಟಿಚ್ ಮಾಡೋದು. ಅದ್ರ ಜೊತೆಗೆ ನಾನು ಡೈಲಿ 1-2 ಕಮೆಂಟ್ಗಳನ್ನ ನೋಡಿಕೊಂಡು ಅದ್ರ ಪ್ರಕಾರ ಅದಕ್ಕೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಒಂದಿನ ಏನಾದರೂ ಫ್ರೀ ಆಯಿತು ಅಂತಂದರೆ ಎಲ್ಲ ಕಮೆಂಟ್ಗಳಿಗೂ ಕೂಡ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿಬಿಡ್ತೀನಿ ಅಷ್ಟೇ. ಅವಾಗ ಏನಾಗುತ್ತೆ, ನಿಮ್ದು ಯಾವುದೇ ಕಮೆಂಟ್ಗಳು ಕೂಡ ಉಳ್ಕೊಳ್ಳೋದಿಲ್ಲ. ಸೊ ಯಾರೂ ಕೂಡ ಬೇಜಾರನ್ನ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಟ್ ಖಂಡಿತವಾಗ್ಲೂ ಕೂಡ ಯಾವುದೇ ಕಮೆಂಟ್ಗಳನ್ನೂ ಕೂಡ ಸ್ಕ್ರೀನ್ಶಾಟ್ ತೆಗೆದು ಇಟ್ಕೊಂಡಿದ್ದೀನಿ. ಅದೆಲ್ಲಕ್ಕೂ ಕೂಡ ವೀಡಿಯೋ ಮಾಡಾದಮೇಲೆ ಆ ಸ್ಕ್ರೀನ್ಶಾಟ್ನ ಡಿಲೀಟ್ ಮಾಡ್ತಾಯಿದ್ದೀನಿ, ಆ ರೀತಿ ಮಾಡ್ಕೊತಾ ಇದ್ದೀನಿ. ಸೊ ನಿಮ್ಮದು ಕೂಡ ಕಮೆಂಟ್ನ ನಾನು ಆನ್ಸರ್ ಮಾಡ್ತೀನಿ, ಯಾರೂ ಕೂಡ ಬೇಜಾರು ಮಾಡ್ಕೋಬೇಡಿ. ಹಾಗೆಯೇ ಸ್ಕೂಲ್ ಯೂನಿಫಾರ್ಮ್ ಕೇಳಿದ್ರಿ. ಸೊ ಸ್ಕೂಲ್ ಯೂನಿಫಾರ್ಮು ನಾನು ಸ್ಟಿಚ್ ಮಾಡೋದಿಲ್ಲ, ಯಾಕಂತಂದರೆ 1-2 ಜೊತೆ ಬರೋದಿಲ್ಲ. ಸ್ಕೂಲ್ ಯೂನಿಫಾರ್ಮ್ ಬಂದರೆ ಜಾಸ್ತಿನೇ ಬಂದುಬಿಡುತ್ತೆ. ಸೊ ಸ್ಕೂಲ್ ಯೂನಿಫಾರ್ಮ್ ಸ್ಟಿಚ್ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲಿರೋ ಬ್ಲೌಸ್ಗಳನ್ನ ನಾವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಸ್ಕೂಲ್ ಯೂನಿಫಾರ್ಮ್ನ ತಗೊಂಡಿಲ್ಲ. ಸೊ ಅದಕ್ಕೋಸ್ಕರ ಬೇರೆ ವೀಡಿಯೋಗಳನ್ನೇ ನೋಡಿ ನೀವು. ಸೊ ಬೇಜಾರು ಮಾಡ್ಕೋಬೇಡಿ ಯಾವುದೇ ಕಾರಣಕ್ಕೂ ಕೂಡ. ನಾನು ಜಾಸ್ತಿ ಬ್ಲೌಸ್ಗಳು ಇದೇ ಇರುತ್ತೆ ಅಲ್ವಾ, ಹಾಗಾಗಿ ಅದನ್ನು ಕೂಡ ತಗೊಂಡ್ರೆ 2 ಸ್ಟಿಚ್ ಮಾಡ್ಕೊಳ್ಳೋದು, ಹಾಗೆ ಇಲ್ಲಿ ಮನೆ ಕೆಲಸನೂ ಮಾಡಿಕೊಂಡು ಅದೆಲ್ಲನೂ ಕೂಡ ಸ್ಟಿಚ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಹಂಗಾಗಿ ಅದನ್ನು ತಗೊಂಡಿಲ್ಲ ಅಷ್ಟೇ. ಹಾಗೆಯೇ ಕಾಲರ್ ನೆಕ್ ಬ್ಲೌಸು ಅವೆಲ್ಲ ಕೇಳಿದ್ರಿ, ಹಾಗೆಯೇ ಬೋಟ್ ನೆಕ್ ಬ್ಲೌಸು. ಸೊ ಅದನ್ನೆಲ್ಲ ಸ್ಟಿಚ್ ಮಾಡ್ತೀನಿ. ಸೊ ಆಲ್ಮೋಸ್ಟಲ್ಲಿ ಅವನ್ನೆಲ್ಲ ಸ್ಟಿಚ್ ಮಾಡೋದ್ರಿಂದ ಅದನ್ನೆಲ್ಲ ತೋರಿಸ್ಕೊಡ್ತೀನಿ, ಅದನ್ನೆಲ್ಲ ಹೇಗೆ ಅಂತಂದ್ಬಿಟ್ಟು. ಇದಿಷ್ಟು ಆದಮೇಲೆ ಇವಾಗ 2 ಒಂದೇ ಸಮ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ಟೆ. ಸೊ ಚೆಕ್ ಮಾಡ್ಕೊಂಡಾದ್ಮೇಲೆ ಇವಾಗ ಬ್ಯಾಕ್ ಪಾರ್ಟ್ನ ರೆಡಿ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ಗೂ ಅಷ್ಟೇ ಥ್ರೆಡ್ ಪೈಪಿಂಗ್ನ ಹಾಕಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದು ನಾರ್ಮಲಾಗಿ ರೌಂಡ್ ಶೇಪೇ ಕಟ್ ಮಾಡ್ಬೋದಿತ್ತು, ಬಟ್ ನೋಡಿ ಸ್ವಲ್ಪ ಶೇಪ್ನ ಈ ರೀತಿ ಚೇಂಜ್ ಮಾಡಿದ್ರೆ ನಮಗೆ ಥ್ರೆಡ್ ಪೈಪಿಂಗ್ ಹಾಕ್ದಾಗಲೂ ಕೂಡ ಚೆನ್ನಾಗಿ ಕಾಣಿಸುತ್ತೆ. ಸೊ ಥ್ರೆಡ್ ಪೈಪಿಂಗ್ ಹಾಕೋದು ಆಲ್ಮೋಸ್ಟ್ ಆಲ್ ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಹಾಗೂ ಕೂಡ ತೋರಿಸ್ಕೊಡ್ತೀನಿ ನೋಡಿ. ಈ ಪೈಪಿಂಗ್ ಇದೆ ಅಲ್ವಾ, ಅದರದ್ದು ಎಡ್ಜಸ್ಗೆ ನೀವು ಸ್ಟಿಚ್ ಮಾಡ್ಕೊಳ್ಬೇಕು. ಅಲ್ಲೇನಾದರೂ ನೀವು ಡಿಸೈನ್ನ ಕಟ್ ಮಾಡಿದ್ದೀರಾ, ಸ್ವಲ್ಪ ಶೇಪ್ನ ಕಟ್ ಮಾಡಿದ್ದೀರಾ ಅಂದರೆ ಅಲ್ಲಿ ಥ್ರೆಡ್ ಪೈಪಿಂಗ್ನ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವು ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನಾವು ಬ್ಲೌಸ್ನ ತಿರುಗಿಸ್ಕೋಬೋದು ಈ ರೀತಿ. ಹಾಗಾಗಿ ಸ್ವಲ್ಪ ಶೇಪ್ನ ಕಟ್ ಮಾಡ್ಕೊಳ್ಳಿ ಅಷ್ಟೇ. ಆ ರೀತಿ ಕಟ್ ಮಾಡಿಕೊಂಡು ಅದಾದಮೇಲೆ ಸ್ಟಿಚ್ ಮಾಡ್ಕೊಳ್ತಾ ಹೋಗಿ. ಸೊ ನೋಡಿ ಹೀಗೆ ಇಲ್ಲೂ ಕೂಡ ಅಷ್ಟೇ ಸ್ವಲ್ಪ ತಿರುಗಿಸ್ಕೊಳ್ಳಿ, ಈ ರೀತಿ ತಿರುಗಿಸ್ಕೊಂಡು ಅಲ್ಲೂ ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತು ಈ ರೀತಿ ವಿ ಶೇಪ್ ಥರ ಇದೆ ಅಲ್ವಾ, ಅಲ್ಲೂ ಕೂಡ ಅಷ್ಟೇ ಸ್ವಲ್ಪ ಅದನ್ನು ಫೋಲ್ಡಿಂಗ್ ಮಾಡಿಕೊಂಡು ತಿರುಗಿಸ್ಕೊಳ್ಳಿ. ನೋಡಿ ಮತ್ತೆ ಅಲ್ಲಿ ಸ್ವಲ್ಪ ಕಟ್ ಮಾಡ್ಕೋತಾ ಇದ್ದೀನಿ. ಕಟಿಂಗ್ ಮಾಡಿಕೊಂಡ್ರೆ ನಾವು ಯಾವ್ಯಾವುದು ಶೇಪ್ ಬೇಕೋ ಆ ಶೇಪ್ಗೆಲ್ಲ ಸ್ಟಿಚ್ಚನ್ನ ಮಾಡ್ಕೋಬೋದು. ಹಾಗೆಯೇ ಅದನ್ನು ತಿರುಗಿಸ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗಾಗಿ. ಸೊ ಇಲ್ಲೂ ಕೂಡ ಅಷ್ಟೇ. ಸೊ ಈ ರೀತಿ ಸ್ಟ್ರೈಟು ಸ್ಟಿಚ್ ಮಾಡ್ಕೊಂಡ್ಬಿಡಿ. ಇದನ್ನು ಇವಾಗ ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಉಲ್ಟಾ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಅಲ್ಲೆಲ್ಲ ಕೂಡ ಒಂದೊಂದು ನಾಚ್ ಹಾಕೊಳ್ಳಿ. ಸ್ಟಿಚಿಂಗ್ ಆದಮೇಲಾದರೂ ಕೂಡ ಹಾಕೋಬೋದು,
ಇಲ್ಲಾಂದರೆ ಈಗಲಾದರೂ ಕೂಡ ಹಾಕೋಬೋದು. ನೀವು ಮೇನ್ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಆಗಲೂ ಕೂಡ ಒಂದು ಸಲ ಸ್ಟಿಚ್ ಮಾಡ್ಕೊಳ್ತೀನಿ ಅಲ್ವಾ, ಅಲ್ಲೂ ಕೂಡ ಒಂದು ಸಲ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ. ನೋಡಿ ಇವಾಗ ಸ್ಯಾರಿ ಮೇಲ್ಗಡೆ ಇಟ್ಟು ಸ್ಯಾರಿ ಬಟ್ಟೆನ ಸೀದಾ ಇಟ್ಕೊಳ್ಳಿ. ಇದನ್ನು ಬಂದು ಈ ರೀತಿ ಉಲ್ಟಾ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ನಾವು ಅರ್ಧ ಇಂಚ್ಗೆ ಮಾರ್ಕ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದ್ರ ಮೇಲ್ಗಡೆನೇ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಸೊ ನೋಡಿ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕರೆಕ್ಟಾಗಿ ಒಂದೇ ಸಮನಾಗಿ ಸ್ಟಿಚ್ ಮಾಡ್ಕೊಳ್ಳಿ, ನಿಮಗೆ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಅನ್ನೋದು ಬರುತ್ತೆ. ಇದಾದಮೇಲೆ ನಾವು ಥ್ರೆಡ್ ಪೈಪಿಂಗ್ ಹಾಕಿರುವಂಥದ್ದು ಹೊಲಿಗೆ ಕಾಣಿಸ್ತಾ ಇರುತ್ತೆ ಅಲ್ವಾ, ಆ ಹೊಲಿಗೆ ನೇರಕ್ಕೆ ನಮಗೆ ಬರಬೇಕು. ನೋಡಿ ಥ್ರೆಡ್ ಪೈಪಿಂಗ್ ನಾವು ಎಲ್ಲಿ ಹಾಕಿದ್ದೀವಿ ಅಲ್ಲಿ ಹೊಲಿಗೆ ಕಾಣಿಸುತ್ತಲ್ಲ, ಹೊಲಿಗೆ ಮೇಲೇ ನಮಗೆ ಹೊಲಿಗೆ ಬರಬೇಕು. ಆವಾಗ ಮಾತ್ರ ನಿಮಗೆ ಆ ಕಡೆ ಹಾಕಿರುವಂಥ ಪೈಪಿಂಗು ಪರ್ಫೆಕ್ಟಾಗಿ ಬರುತ್ತೆ. ಸೊ ಇಲ್ಲ ಅಂತಂದರೆ ನಿಮಗೆ ಅದು ಪೈಪಿಂಗ್ ಅನ್ನೋದು ಕರೆಕ್ಟಾಗಿ ಬರೋದಿಲ್ಲ. ಸೊ ಇದನ್ನು ಸ್ಟಿಚ್ ಮಾಡುವಾಗ ಕರೆಂಟ್ ಕೂಡ ಹೋಗಿತ್ತು, ಹಾಗೆಯೇ ಸ್ವಲ್ಪ ಹೊತ್ತು ನಾನು ದಾರದಲ್ಲೂ ಕೂಡ ಸ್ಟಿಚ್ ಮಾಡಿ ಮುಗಿಸ್ದೆ. ಯಾಕೆ ಅಂತಂದರೆ ಕರೆಂಟ್ ಬರಲಿ ಅಂತ ನಾವು ಕಾಯ್ಕೊಂಡು ಕೂತ್ಕೊಂಡ್ರೆ ಅಲ್ಲಿವರೆಗೂ ಕೂಡ ನಮಗೆ ಬ್ಲೌಸ್ ಸ್ಟಿಚ್ ಮಾಡೋ ಮನಸ್ಸೇ ಹೋಗ್ಬಿಡುತ್ತೆ. ಹಾಗಾಗಿ ಏನು ಮಾಡ್ತೀನಿ ಅಂದರೆ ಕರೆಂಟ್ ಹೋದರೂ ಕೂಡ ಒಂದು ಸಲ ಬ್ಲೌಸ್ ಸ್ಟಿಚಿಂಗ್ ಅಂತ ಕೂತ್ಕೊಂಡ್ಮೇಲೆ ಕರೆಂಟ್ ಹೋದರೂ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ದಾರನ ಹಾಕ್ಕೋತೀನಿ, ದಾರನೂ ಕೂಡ ಆಲ್ರೆಡಿ ಅಲ್ಲೇ ಇರುತ್ತೆ ಅಲ್ವಾ. ಈ ರಬ್ಬರ್ನ ತೆಗೆದುಬಿಟ್ಟು ದಾರನ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡು ಬಿಡ್ತೀನಿ. ಸೊ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಾದಮೇಲೆ ನಾನು ಹೇಳ್ದೆ ಅಲ್ವಾ, ಆ ರೀತಿ ಎಲ್ಲ ಕಡೆ ಕೂಡ ನಾಚು ಹಾಕ್ಕೊಳ್ಳಿ. ನಾಚು ಹಾಕೋದ್ರಿಂದ ನಿಮಗೆ ಪೈಪಿಂಗ್ ಅನ್ನೋದು ಕೂಡ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ಹಾಗೆ ನಾವು ಯಾವ ರೀತಿ ಶೇಪ್ನ ಕಟ್ ಮಾಡ್ಕೊಂಡಿದ್ದೀವಿ ಅಲ್ವಾ, ಅದೇ ಶೇಪ್ಗೆ ನಮಗೆ ಬರುತ್ತೆ. ಸೊ ನೀವು ಯಾವ ಶೇಪ್ ಕಟ್ ಮಾಡಿದ್ರು ಅಷ್ಟೇ, ಬಾಕ್ಸ್ ಶೇಪ್ ಆಗಿರ್ಬೋದು, ಡೈಮಂಡ್ ಶೇಪ್ ಆಗಿರ್ಬೋದು, ಎಲ್ಲ ಕಡೆ ಕೂಡ ಈ ರೀತಿ ನಾಚು ಹಾಕ್ಕೊಳ್ಳಿ. ನಿಮಗೆ ಉಲ್ಟಾ ತಿರುಗಿಸಿದಾಗ ಕರೆಕ್ಟಾಗಿ ಅದೇ ರೀತಿ ಯಾವ ರೀತಿ ಶೇಪ್ ಹಾಕ್ಕೊಂಡಿರ್ತೀರ ಅದೇ ಶೇಪಿಗೆ ಕಾಣಿಸುತ್ತೆ. ಇಲ್ಲ ಅಂತಂದರೆ ಅದು ಅಷ್ಟು ನೀಟಾಗಿ ಕಾಣಿಸೋದಿಲ್ಲ. ಹಾಗಾಗಿ ಸೊ ನೋಡಿ ಇವಾಗ ಪೈಪಿಂಗ್ ಎಲ್ಲಿದೆ ಅದ್ರ ಮೇಲ್ಗಡೆನೇ ಹೊಲಿಗೆನ ಹಾಕ್ಕೊಳ್ತಾ ಹೋಗ್ತೀನಿ. ಸೊ ನೋಡಿ ಈ ರೀತಿ ಮೇಲ್ಗಡೆನೇ ಹೊಲಿಗೆನ ಹಾಕ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ಪೈಪಿಂಗಿಂದ ಪಕ್ಕಕ್ಕೆ ಒಂದು 1/4 ಇಂಚಷ್ಟು ಪಕ್ಕಕ್ಕೆ ಹೊಲಿಗೆ ಹಾಕ್ಕೊಳ್ಳಿ. ಆವಾಗ ಪೈಪಿಂಗ್ ಅನ್ನೋದು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ನೋಡಿ ಇವಾಗ ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಲ್ವಾ, ಅದೇ ರೀತಿ ಸ್ವಲ್ಪ ಪಕ್ಕಕ್ಕೆ ಹಾಕ್ಕೊಳ್ಳಿ ಅಷ್ಟೇ. ಸೊ ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದನ್ನು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ, ಯಾಕಂತಂದರೆ ಅದು ಶೇಪ್ ಹೇಗಿದೆ ಹಾಗೆ ಬರಬೇಕಲ್ವ. ಸೊ ಹಂಗಾಗಿ ಸ್ವಲ್ಪ ನಿಧಾನಕ್ಕೆ ಪೈಪಿಂಗ್ನ ಈ ರೀತಿ ಮೇಲಕ್ಕೆ ಎತ್ಕೊಂಡು ಸ್ಟಿಚ್ ಮಾಡಿಕೊಂಡ್ರೆ ನಮಗೆ ಕ್ಯಾನ್ವಾಸ್ ಹಾಕ್ತು ಅಂದರೆ ಇನ್ನೂ ಕೂಡ ಈಸಿ ಆಗುತ್ತೆ. ಸೊ ಸಿಂಪಲ್ ಸೀರೆಗೆಲ್ಲ ಕ್ಯಾನ್ವಾಸ್ ಯಾಕೆ ಅಂದ್ಬಿಟ್ಟು ಹಾಕೋದಿಲ್ಲ. ಸೊ ಗ್ರ್ಯಾಂಡಾಗಿರೋ ಸ್ಯಾರಿಗಳಿಗೆ ಸ್ವಲ್ಪ ಜಾಸ್ತಿ ದುಡ್ಡಿನ ಸೀರೆಗಳಿಗೆ ಹಾಕ್ಕೊಡ್ತೀನಿ. ಬಟ್ ಈ ರೀತಿ 400-500 ರೂಪಾಯಿನ ಸೀರೆಗೆಲ್ಲ ಅವ್ರು ಕೇಳಿದ್ರೆ ಮಾತ್ರ ಹಾಕ್ತೀನಿ, ಇಲ್ಲಾಂದರೆ ಹಾಕೋದಿಲ್ಲ. ಯಾಕಂತಂದರೆ ಕ್ಯಾನ್ವಾಸ್ನೆಲ್ಲ ಯೂಸ್ ಮಾಡಿ ನಾವು ಸ್ಟಿಚಿಂಗ್ ಮಾಡಿಬಿಟ್ರೆ ಸ್ಯಾರಿ ಅಷ್ಟೇ ಬ್ಲೌಸ್ಗೂ ದುಡ್ಡಾಗಿಬಿಡುತ್ತೆ. ಹಾಗಾಗಿ ನಾನು ಇದಕ್ಕೆಲ್ಲ ಹಾಕೋದಿಲ್ಲ. ಸೊ ಸ್ವಲ್ಪ ಸ್ಟಿಫಾಗಿ ಕುತ್ಕೊಳ್ಳೋ ರೀತಿ ಹಾಕಿದ್ರೆ ಮುಗೀತು. ನೋಡಿ ಇವಾಗ ಬೆನ್ನಿನ ಪಾರ್ಟ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಯಾರಿಗೆಲ್ಲ ಸ್ಟಿಚ್ ಮಾಡೋದಕ್ಕೆ ಬ್ಲೌಸ್ ಸ್ಟಿಚಿಂಗ್ ಮಾಡೋದಕ್ಕೆ ಬೇಜಾರು ಅಂತ ಅನಿಸುತ್ತೆ, ಸೊ ಅವರು ಈ ರೀತಿ ಮಾಡಬೇಡಿ. ಇಲ್ಲಾಂತಂದರೆ ಸಾಂಗ್ ಹಾಕ್ಕೊಳ್ಳಿ, ಫೋನಲ್ಲಿ ಸಾಂಗ್ ಹಾಕಿ ಇಟ್ಬಿಟ್ಟು ನೀವು ಸ್ಟಿಚ್ ಮಾಡಿ. ಬೋರಿಂಗ್ ಸಾಂಗ್ಗಳೆಲ್ಲನೂ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ. ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರೋವಂಥ ಸಾಂಗ್ಗಳನ್ನ ಹಾಕ್ಕೊಂಡು ಸ್ಟಿಚ್ ಮಾಡಿ, ಆವಾಗ ಸ್ಟಿಚ್ ಮಾಡ್ಕೋಬೋದು. ಸೊ ನಾನು ಅದನ್ನೆಲ್ಲ ಮಾಡ್ತೀನಿ, ಹಾಗಾಗಿ ಅದನ್ನು ಕೂಡ ನಿಮಗೂ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಯಾಕಂತಂದರೆ ಇವರು ಎಲ್ಲ ಹೊಂಟೋಗ್ತಾರೆ, ಜಮೀನಿಗೆ ಹೋಗ್ತಾರೆ, ಮಕ್ಕಳು ಹೋಗಿರ್ತಾರೆ, ನಾನು ಒಬ್ಬಳೇ ಬೇಜಾರಾಗ್ತಾ ಇರುತ್ತೆ ಅಲ್ವಾ. ಸೊ ಹಂಗಾಗಿ ಏನು ಮಾಡ್ತೀನಿ, ಈ ರೀತಿ ಆಲ್ಮೋಸ್ಟ್ ಅಲ್ಲಿ ಸಾಂಗ್ ಕೇಳೋದಕ್ಕಿಂತ ಇವಾಗಂತೂ ಯೂಟ್ಯೂಬ್ಗೆ ವೀಡಿಯೋ ಹಾಕೋದಿರುತ್ತೆ, ಎಡಿಟಿಂಗ್ ಮಾಡೋದಿರುತ್ತೆ, ಆಮೇಲೆ ಕಟಿಂಗ್ ಇರುತ್ತೆ, ಮತ್ತು ಸ್ಟಿಚಿಂಗು ಮತ್ತು ಎಡಿಟಿಂಗ್ ಆ ರೀತಿ ಎಲ್ಲ ಇರುತ್ತೆ ಅಲ್ವಾ. ಸೊ ಇವಾಗಂತೂ ಏನು ಬೇಜಾರು ಅನ್ನೋದಕ್ಕಿಂತ ಟೈಮೇ ಇಲ್ಲ ನನಗೆ, ಹಾಗಾಗಿಬಿಟ್ಟಿದೆ. ಸೊ ಅಷ್ಟು ಬೇಜಾರಾಯಿತು, ಏನಾದರೂ ಒಂದೊಂದು ದಿನ ವೀಡಿಯೋ ಹಾಕೋದಕ್ಕೂ ಸುದಾ ಬೇಜಾರಾಗಿಬಿಡುತ್ತೆ. ಅಯ್ಯೋ ಯಾರು ವೀಡಿಯೋ ಮಾಡಿ ಎಡಿಟ್ ಮಾಡಿ ಹಾಕೋರು ಅಂತ. ಆವಾಗ ಏನು ಮಾಡ್ತೀನಿ, ಸಾಂಗ್ ಹಾಕ್ಕೊಂಡೇ ಸ್ಟಿಚ್ ಮಾಡ್ತಾ ಕೂತ್ಕೊಂಡು ಬಿಡ್ತೀನಿ. ಬಟ್ಟೆ ಜಾಸ್ತಿ ಇತ್ತು ಅಂತಂದರೂ ಕೂಡ ಅಷ್ಟೇ, ಯಾವುದು ಕೂಡ ಫೋನು ಕೂಡ ನೋಡೋದಿಲ್ಲ. ಫೋನ್ ನೋಡಿದ್ರು ಅಂದರೆ ಕೆಲಸ ಆಗೋದಿಲ್ಲ. ನಾನು ಅವತ್ತೇ ಹೇಳಿದೆ ಅಲ್ವಾ, ಫೋನ್ ಇಟ್ಕೊಳ್ತು ಅಂದರೆ ನಿಮಗೆ 1 ಅವರ್ಲಾಗೋ ಕೆಲಸ 2 ಅವರ್ ಆಗುತ್ತೆ. ಅದಕ್ಕೇನು ಮಾಡಿ, ಸೈಡಿಗೆ ಇಟ್ಬಿಡಿ ಫೋನ್ನ. ಫೋನ್ ನೋಡ್ಕೊಂಡು ಏನಾದರೂ ನೀವು ಕಟಿಂಗು ಸ್ಟಿಚಿಂಗು ಮಾಡ್ತೀರಾ ಅಂದರೆ ಅದು ಆಗೋಲ್ಲ. ಸೊ ಹಾಗೆಯೇ ಬ್ಯಾಕ್ ಡಾಟ್ನೂ ಕೂಡ ಈ ರೀತಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ಬಿಡ್ತೀನಿ ಇದನ್ನು ಕೂಡ. ಸೊ ನಾನು ಕಟಿಂಗಲ್ಲಿ ಬ್ಯಾಕ್ ಡಾಟ್ನ ತೋರಿಸ್ಕೊಟ್ಟಿಲ್ಲ. ನಮ್ಮದು ಡೀಪ್ ಎಷ್ಟು ಇಟ್ಕೊಂಡಿರ್ತೀವಿ ಅದಕ್ಕಿಂತ ಕೆಳಗಡೆ ನಾವು ಒಂದು 4 ಇಂಚು 3.5 ಇಂಚ್ಗೆ ಬ್ಯಾಕ್ ಡಾಟ್ನ ಇಟ್ಕೊಳ್ಳಿ, ಅದು ನಿಮಗೆ ಕರೆಕ್ಟಾಗಿ ಬರುತ್ತೆ.
ಸೊ ಇದಾದಮೇಲೆ ಇವಾಗ ಫ್ರಂಟಲ್ಲಿ ನಾವು ಉಕ್ಸ್ಪಟ್ಟಿ ಮತ್ತು ಕಾಜಾಪಟ್ಟಿನ ಸ್ಟಿಚ್ ಮಾಡ್ಕೊಂಡಿರಲಿಲ್ಲ ಅಲ್ವಾ, ಹಾಗಾಗಿ ಫಸ್ಟು ಒಂದೇ ಸಮ ನೋಡ್ಕೋತೀನಿ ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಇವಾಗ ಫಸ್ಟು ಈ ರೀತಿ ಉಕ್ಸ್ಪಟ್ಟಿನ ರೆಡಿ ಮಾಡ್ಕೋತೀನಿ. ಉಕ್ಸ್ಪಟ್ಟಿಗೆ ಎಷ್ಟು ಬಟ್ಟೆ ಬೇಕೋ ಅಷ್ಟು ಬಟ್ಟೆನ ಈ ರೀತಿ ಇಟ್ಕೊಂಡು ಎಕ್ಸ್ಟ್ರಾ ಇರುವಂಥದ್ದನ್ನು ಕಟ್ಟಿಂಗ್ ಮಾಡಿ ತೆಗೆದುಬಿಡಿ. ಒಂದು 2 ಇಂಚಷ್ಟು ಬಟ್ಟೆ ಆದರೆ ಸಾಕು. ಅರ್ಧ ಇಂಚು ಬಟ್ಟೆನ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ, 1.5 ಇಂಚು ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ಅಷ್ಟೇ. ಇದನ್ನು ನೋಡಿ ಇವಾಗ ಅರ್ಧ ಇಂಚ್ಗೆ ಈ ರೀತಿ ಸ್ಟಿಚ್ ಮಾಡಿಕೊಂಡು ಹೀಗೆ ಲಾಸ್ಟಲ್ಲಿ ಒಂದು ಅರ್ಧ ಇಂಚಷ್ಟು ಬಟ್ಟೆನ ಫೋಲ್ಡ್ ಮಾಡಿ ರಫ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾ ಇರೋವಂಥದ್ದನ್ನೆಲ್ಲ ಕಟಿಂಗ್ ಮಾಡ್ಕೊಂಡು ಎಲ್ಲಕ್ಕೂ ಕೂಡ ಅಷ್ಟೇ ಈ ರೀತಿ ಡಬಲ್ ಸ್ಟಿಚ್ನ ಹಾಕ್ಕೊಳ್ಳಿ. ಸೊ ಡಬಲ್ ಸ್ಟಿಚ್ ಹಾಕೊಳ್ಳೋದ್ರಿಂದನೇ ನಿಮಗೆ ಟೈಟಾಗಿ ಕೂತ್ಕೊಳ್ಳುತ್ತೆ. ಇದಾದಮೇಲೆ ಮತ್ತೆ ಲೈನಿಂಗ್ ನಾವು ಹಾಕಿರ್ತೀವಿ ಅಲ್ವಾ, ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಮತ್ತೆ ಅದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಳಗಡೆಗೆ. ಸೊ ಉಕ್ಸ್ಪಟ್ಟಿ ಕಡೆನ ಒಳಗಡೆ ಫೋಲ್ಡ್ ಮಾಡಿ, ಕಾಜಾಪಟ್ಟಿ ಸೈಡ್ ಏನಾದರೂ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ಅದನ್ನು ಮೇಲ್ಗಡೆ ಫೋಲ್ಡ್ ಮಾಡಿ ಅಷ್ಟೇ. ಈ ರೀತಿ ನೋಡಿ ಉಲ್ಟಾ ತಿರುಗಿಸ್ಕೊಂಡು ಮೇಲೊಂದು ಸ್ಟಿಚ್ ಹಾಕ್ಕೊಂಡೆ. ಈ ರೀತಿ ಮೇಲ್ ಸ್ಟಿಚ್ ಹಾಕೊಂಡಾದ್ಮೇಲೆ ಮತ್ತೆ ಕಾಜಾಪಟ್ಟಿನೂ ಕೂಡ ಅದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ಸೊ ಮತ್ತು ಇದನ್ನು ಕೂಡ ಅಷ್ಟೇ ಒಂದು 3 ಇಂಚಷ್ಟು ಬಟ್ಟೆನ ತಗೊಂಡಿದ್ದೀನಿ. 3 ಇಂಚಷ್ಟು ಬಟ್ಟೆನ ತಗೊಂಡು ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡ್ಕೊಳ್ಳಿ. ಫೋಲ್ಡಿಂಗ್ ಮಾಡ್ಕೊಂಡಾದಮೇಲೆ ನಾವು ಎಲ್ಲಿ ಹೊಲಿಗೆನ ಹಾಕಿರ್ತೀವಿ ನೋಡಿ, ಈ ರೀತಿ ಡಬಲ್ ಸ್ಟಿಚ್ ಹಾಕ್ಕೊಂಡ್ವಿ ಅಲ್ವಾ. ಸೊ ಡಬಲ್ ಸ್ಟಿಚ್ ಹಾಕಿರೋ ಅಂಥದ್ದನ್ನು ಎಲ್ಲಿ ಹೊಲಿಗೆ ಹಾಕಿರ್ತೀವಿ ಅದರಿಂದ ಒಂದು 1/4 ಇಂಚಷ್ಟು ಮುಂದಕ್ಕೆ ಬರಬೇಕು. ಆ ರೀತಿ ಮೇಲ್ಗಡೆಗೆ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನೀವೇನಾದರೂ ಕೈಯಲ್ಲಿ ಉಕ್ಸಿ ಎಮ್ಮಿಂಗು ಕೈಯಲ್ಲಿ ಕಾಜಾಪ್ ಮಾಡ್ಕೊಡ್ತೀರಾ ಅಂತಂದರೆ ಎರ್ಜಿಗೆ ಹೊಲಿಗೆ ಹಾಕ್ಬಿಟ್ಟು ಮಧ್ಯದಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಾವು ಮಿಷಿನಲ್ಲೇ ಮಾಡ್ತೀವಿ ಅನ್ನೋದಾದರೆ ನೀವು ಈ ರೀತಿ ಮೇಲ್ಗಡೆ ಬಿಟ್ಟು ಮಧ್ಯಕ್ಕೆ ಹೊಲಿಗೆ ಹಾಕೋಬೇಕು. ಸೊ ನೋಡಿ ನಾನು ಮಷಿನ್ನಲ್ಲೇ ಹೊಲಿಗೆನ ಹಾಕ್ಕೊಳ್ತೀನಿ, ಹಾಗಾಗಿ ಮೇಲ್ಗಡೆನ ಬಿಟ್ಟು ಹಾಕ್ತಾಯಿದ್ದೀನಿ. ಈ ರೀತಿ ಪೂರ್ತಿಯಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಫಸ್ಟು ಒಂದು ರಫ್ ಮಾಡ್ಕೊಳ್ಳಿ. ರಫ್ ಮಾಡ್ಕೊಂಡಾದಮೇಲೆ ವಿ ಶೇಪ್ ಬರಬೇಕು, ಆ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದನ್ನು ಕೂಡ ಅಷ್ಟೇ ಈ ರೀತಿ ಮಾರ್ಕ್ ಮಾಡ್ಕೊಂಡು ಬಿಟ್ಟರೆ ನಿಮಗೆ ಬಿಗಿನರ್ಸ್ಗೆ ಈಸಿ ಆಗುತ್ತೆ. ಮಾರ್ಕ್ ಮಾಡಿಕೊಂಡು ರಫ್ ಮಾಡ್ಕೊಳ್ಳಿ, ಹಾಗೆಯೇ ಸ್ಟಿಚ್ ಮಾಡ್ಕೊಳ್ಳಿ. ಸೊ ಹಾಗೆ 36, 34 ಸೈಜ್ದು ಕೇಳಿದ್ದೀರಾ ಅಲ್ವಾ. ಸೊ ಅದನ್ನು ಕೂಡ ಕಟಿಂಗು ಹಾಗೆ ಸ್ಟಿಚಿಂಗು ಒಟ್ಟಿಗೆ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಇನ್ಮೇಲೆ. ಸೊ ಯಾರಿಗೆಲ್ಲ ಆ ರೀತಿ ಕಟಿಂಗು ಸ್ಟಿಚಿಂಗು ಒಟ್ಟಿಗೆ ವೀಡಿಯೋಗಳು ಬೇಕು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲ ಬೇಡ ಕಟಿಂಗ್ ಬೇಡ ಸಪ್ರೇಟು ಹಾಗೆಯೇ ಸ್ಟಿಚಿಂಗ್ ಬೇರೆ ಸಪ್ರೇಟೇ ತೋರಿಸ್ಕೊಡಿ ಪರವಾಗಿಲ್ಲ ಅಂತಂದರೂ ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಿಮಗೆ ಎರಡು ಬೇಕು ಅಂದರೆ ಕಮೆಂಟ್ ಮಾಡಿ. ಇನ್ಮೇಲೆ ವೀಡಿಯೋಗಳನ್ನ ಕಟಿಂಗು ಹಾಗೆ ಸ್ಟಿಚಿಂಗ್ ಎರಡನ್ನೂ ಕೂಡ ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಏನಕ್ಕೆ ನಾನು ಒಂದೇ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತಿರಲಿಲ್ಲ ಅಂದರೆ ಒಂದು 40 ನಿಮಿಷ ಕಟಿಂಗು ಸ್ಟಿಚಿಂಗ್ ಎರಡನ್ನೂ ಸೇರಿಸಿದ್ರೆ ಸ್ವಲ್ಪ ಡಿಸೈನ್ ಇತ್ತು ಅಂದರೆ 50 ನಿಮಿಷ 1 ಅವರ್ ಆಗಿಬಿಡುತ್ತೆ. ಸೊ 1 ಅವರ್ವರೆಗೂ ಕೂಡ ನಿಮಗೆ ಬ್ಲೌಸ್ನ ಇದು ಒಂದನ್ನೇ ವೀಡಿಯೋ ನೋಡೋದಕ್ಕೆ ಬೇಜಾರಾಗುತ್ತೆ ಅಂತ ಅಂದ್ಕೊಂಡು ನಾನು ಸಪ್ರೇಟ್ ಮಾಡ್ತೀನಿ ಅಷ್ಟೇ. ಸ್ಲೀವ್ಸ್ಗೂ ಕೂಡ ನೋಡಿ ಪೀಸ್ನ ಅಟ್ಯಾಚ್ ಮಾಡ್ಕೋತೀನಿ. ನಿಮ್ಗೇನಾದರೂ ಕಮೆಂಟ್ ಮಾಡಿ ಒಂದಷ್ಟು ಜನ ಜಾಸ್ತಿ ಕಮೆಂಟ್ ಮಾಡ್ತು ಅಂದರೆ ಖಂಡಿತವಾಗ್ಲೂ ಕೂಡ ಎರಡನ್ನೂ ಒಟ್ಟಿಗೆ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲ ಅಂತಂದರೆ ಬೇರೆ ಬೇರೆ ಬೇಕು ಅಂದರೆ ಬೇರೆ ಬೇರೆನೇ ಹಾಕ್ತೀನಿ, ಓಕೆನಾ. ಸೊ ಇಲ್ಲಿ ನೋಡಿ ಸ್ಲೀವ್ಸ್ನೂ ಕೂಡ ಅಷ್ಟೇ ನಮಗೆ ಅಂದರೆ ಕೆಳಗಡೆ ನಮಗೆ ಸಾಕು ಪೀಸು, ಹಾಗಾಗಿ ಏನು ಮಾಡ್ತಾಯಿದ್ದೀನಿ ನಾನು ಮೇಲ್ಗಡೆ ಮಾತ್ರ ಕಂಕ್ಳ ಹತ್ರ ಮಾತ್ರ ಅದು ಕಡಿಮೆ ಇರೋದ್ರಿಂದ ಅದಕ್ಕೆ ಮಾತ್ರ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ಕೆಳಗಡೆಗೂ ಬೇಕಿತ್ತು ಪೀಸು ಅಂತಂದರೆ ಮಾತ್ರ ನೀವು ರೆಡಿ ಮಾಡ್ಕೊಳ್ಳಿ. ಸುಮ್ಮನೆ ಯಾಕೆ ಅಷ್ಟು ಉದ್ದನೂ ಕಟ್ ಮಾಡ್ಕೋಬೇಕು, ಇದಾದರೂ ಚಿಕ್ಕ ಅಳತೆ. ಸೊ ಒಬ್ಬೊಬ್ರದ್ದು ಏನಾಗುತ್ತೆ ದೊಡ್ಡ ಅಳತೆ ಬ್ಲೌಸ್ ಇರುತ್ತೆ ಅಲ್ವಾ. ಸೊ ಅದರಲ್ಲಿ ನೀವೇನಾದರೂ ಹಿಂಗೆ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡು ಬಿಟ್ರೆ ಸೊ ಬಟ್ಟೆಗಳು ಸಾಕಾಗೋದಿಲ್ಲ, ಬೇರೆ ನಮಗೆ ಪೀಸ್ಗಳು ಸಾಕಾಗೋದಿಲ್ಲ. ಅದಕ್ಕೆ ಏನು ಮಾಡಿ ಅಂದರೆ ಫಸ್ಟು ನೋಡ್ಕೊಂಡು ಬಿಡಿ, ಕೆಳಗಡೆ ತೋಳಿನ ಮುಂಭಾಗದಲ್ಲಿ ಅಳತೆ ಎಷ್ಟಿದೆ ಅಂತ ನೋಡಿಕೊಂಡು ಅದಾದಮೇಲೆ ಬೇಕಾದರೆ ನೀವು ಎಷ್ಟು ಅಳತೆಗೆ ಬಟ್ಟೆ ಬೇಕೋ ಅಷ್ಟು ಅಳತೆಗೆ ನೀವು ಕಟ್ ಮಾಡ್ಕೋಬೋದು, ಓಕೆನಾ. ಇದಿಷ್ಟನ್ನು ಇವಾಗ 2 ಸ್ಲೀವ್ಸ್ನೂ ಕೂಡ ಇವಾಗ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಇದು ಸ್ಲೀವ್ಸ್ನೂ ಕೂಡ ಅಷ್ಟೇ ಎಕ್ಸ್ಟ್ರಾ ಪೀಸ್ ಎಲ್ಲ ಈ ರೀತಿ ಕಟ್ ಮಾಡ್ಕೊಂಡ್ಬಿಟ್ಟು
ಇದಾದಮೇಲೆ ಇವಾಗ ಓಪನ್ ಮಾಡಿಕೊಂಡು ಈ ರೀತಿ ಫ್ರಂಟ್ ಶೇಪ್ನ 1 ಇಂಚ್ ಹಿಂದಕ್ಕೆ ಎಳ್ಕೊಂಡ್ರೆ ಅಲ್ಲಿ ನಿಮಗೆ ಫ್ರಂಟ್ ಶೇಪ್ ಬರುತ್ತೆ. ಆ ರೀತಿ ಫ್ರಂಟ್ ಶೇಪ್ನ ತಗೊಂಡು ಬೇಕಾದರೆ ಕಟ್ ಮಾಡ್ಕೋಬೋದು. ಹಾಗೆಯೇ ನಾನು ತೋರಿಸ್ಕೊಟ್ಟಿದ್ದೀನಿ ಅದಕ್ಕೇ. ಸೊ ಇನ್ನೊಂದು ಸ್ಲೀವ್ಸ್ನು ಕೂಡ ಅದೇ ರೀತಿ ಪೀಸ್ನ ಅಟ್ಯಾಚ್ ಮಾಡಿಕೊಂಡು ಅದನ್ನು ಕೂಡ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಸೊ ಇದು ನಿಮಗೆ ಗೊತ್ತಾಯ್ತಲ್ವ, ಈ ರೀತಿ ಸ್ಲೀವ್ಸ್ನ ಹೇಗೆ ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೊಳ್ಳೋದು ಅಂತ. ಸೊ ಯಾರಿಗೆಲ್ಲ ಪೀಸ್ ಕಡಿಮೆ ಇರುತ್ತೆ ನೋಡ್ಕೊಳ್ಳಿ ನೀವು. ಕೆಳಗಡೆ ಏನಾದರೂ ನಿಮಗೆ ಸ್ಲೀವ್ಸ್ ಮುಂಭಾಗದಲ್ಲಿ ಇತ್ತು ಅಂದರೆ ಇದಿಷ್ಟನ್ನು ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸ್ವಲ್ಪ ಪೀಸ್ ಆದರೆ ನಿಮಗೆ ಫ್ರಂಟ್ ನೆಕ್ ಹತ್ರ ಸಿಕ್ಬಿಡುತ್ತೆ, ಬ್ಯಾಕ್ ನೆಕ್ ಹತ್ರ ಸಿಗುತ್ತೆ. ಎಲ್ಲಾದರೂ ಅಡ್ಜಸ್ಟ್ ಮಾಡಿ ಸ್ಟಿಚ್ ಮಾಡ್ಕೊಂಡು ಬಿಡ್ಬೋದು ದಪ್ಪ ಇರೋರಿಗೆ ಅಲ್ವಾ. ಸೊ ಇಲ್ಲ ಅಂತಂದರೆ ಏನಾಗುತ್ತೆ ಅಂದರೆ ಬಟ್ಟೆನೇ ನಾವು ಪೂರ್ತಿಯಾಗಿ ಕಟ್ ಮಾಡ್ಕೊತೀವಿ ಅಂದರೆ ಸೀರೆ ಪೀಸ್ ಏನಾದರೂ ಇದ್ದರೆ ಸರಿ, ಇಲ್ಲ ಅಂತಂದರೆ ಹೇಗೆ ಹೊಲಿಯೋಕ್ಕಾಗುತ್ತೆ ಅಲ್ವಾ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಫಸ್ಟು ಈ ರೀತಿ ಕೆಳಗಡೆ ಪಾರ್ಟ್ನ ರೆಡಿ ಮಾಡ್ಕೋತಾ ಇದ್ದೀನಿ. ಇದಾದಮೇಲೆ ಓಪನ್ ಮಾಡ್ಕೊಳ್ಳಿ. ಈ ರೀತಿ ಓಪನ್ ಮಾಡಿಕೊಂಡು ಹೀಗೆ. ಸೊ ನಾನು ನೆಕ್ಸ್ಟ್ ವಿಡಿಯೋ ಬಂದು ನಾವು ಫೆವಿಕಲ್ನ ಯೂಸ್ ಮಾಡಿಕೊಂಡು ತೆಳ್ಳಗಿರೋವಂಥ ಸೀರೆ ಇರುತ್ತೆ ನೋಡಿ, ತುಂಬಾ ತೆಳು ಅಂದರೆ ತೆಳು ಇರುತ್ತೆ. ಆ ರೀತಿ ಬ್ಲೌಸ್ ಪೀಸ್ನ ಬಿಗಿನರ್ಸ್ಗೆ ಏನಾಗುತ್ತೆ, ನೀವು ಸ್ಟಿಚ್ ಮಾಡಿದಾಗ ಲೈನಿಂಗ್ನ ಅಟ್ಯಾಚ್ ಮಾಡಿಬಿಟ್ಟಿರ್ತೀರ, ಮೇಲ್ಗಡೆ ಪೀಸ್ನ ಬಿಟ್ಬಿಡ್ತೀರ, ಆ ರೀತಿ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಿ, ಈ ರೀತಿ ಒಂದು ಫೆವಿಕಲ್ನ ಯೂಸ್ ಮಾಡಿಕೊಂಡು, ಫ್ಯಾಬ್ರಿಕ್ ಗ್ಲೂ ಅಂತ ಬರುತ್ತೆ, ಬಟ್ಟೆದೇ ಅದು ಗ್ಲೂ ಆಗಿರುತ್ತೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ಹೇಗೆ ಹೊಲಿಯೋದು ಅಂತ ತೋರಿಸ್ಕೊಡ್ತೀನಿ. ಅದಾದಮೇಲೆ ಸಿವಿಲ್ ಟೇಪ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ಯೂಸ್ ಮಾಡಿ ನೀವು ಐರನ್ ಮಾಡಿಬಿಟ್ರೆ ಅದನ್ನು ನಿಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಗಿನರ್ಸ್ ಅದನ್ನೆಲ್ಲ ಕೂಡ ಅದನ್ನು ಕೂಡ ತೋರಿಸ್ತೀನಿ, ನಾನು ತರಿಸ್ತೀನಿ, ಇನ್ನೂ ತರಿಸಿಲ್ಲ ಅದನ್ನು. ಸೊ ಅದನ್ನು ತೀರೋಗಿದೆ, ಅದು ತರಿಸ್ಬಿಟ್ಟು ನಾನು ನಿಮಗೆ ಹೇಳ್ಕೊಡ್ತೀನಿ ಹೇಗೆ ಅಂತ. ಇವಾಗ ಇದಕ್ಕೆ ಭುಜನ ಅಟ್ಯಾಚ್ ಮಾಡ್ಕೊಂಡು ಬಿಡೋಣ. ಸೊ 2 ಸೈಡ್ ಕೂಡ ಇದೇ ರೀತಿ ನೀಟಾಗಿ ಭುಜ ಅಟ್ಯಾಚ್ ಮಾಡ್ಕೊಳ್ಳಿ, ಹಾಗೆಯೇ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಸಿವಿಲ್ ಟೇಪ್ ಅನ್ನೋದನ್ನು ನೀವು ಪ್ರತಿಯೊಂದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನಾನು ತೋರಿಸ್ಕೊಡ್ತೀನಿ ತಂದಾಗ, ಹಾಗೆಯೇ ಹೇಳಿದ್ರೆ ನಿಮಗೆ ಅದು ಅರ್ಥ ಆಗೋದಿಲ್ಲ. ಯಾವುದಕ್ಕೆ ಅಂತಂದರೆ ನೀವು ಫಾಲ್ ಆಗ್ತೀರಾ, ಅದೇ ತೆಳು ಸೀರೆಗಳಿಗೆ, ಮೈಸೂರು ಸಿಲ್ಕ್ ಸೀರೆಗಳಿಗೆ ಫಾಲ್ ಆಗ್ತೀರಾ ಅಂದರೆ ಅದಕ್ಕೂ ಕೂಡ ಅಷ್ಟೇ ಮೇಲ್ಗಡೆ ಇಟ್ಟು ಐರನ್ ಮಾಡಿಬಿಟ್ಟು ನೀವು ಫಾಲ್ ಆಗ್ತು ಅಂದರೆ ಅಲ್ಲಿಗೆ ಕಚ್ಕೊಂಡು ಕೂತ್ಕೊಳ್ಳುತ್ತೆ ಅದು. ಸೊ ನೀವು ಏನಾದರೂ ಬಟ್ಟೆಗಳನ್ನ ಸ್ಟಿಚ್ ಮಾಡಬೇಕು ಅಂದರೂ ಅಷ್ಟೇ ಅದ್ರ ಮೇಲ್ಗಡೆ ಇಟ್ಟು ಐರನ್ ಮಾಡಿಬಿಟ್ರೆ ಸಾಕು, 2 ಬಟ್ಟೆಗಳನ್ನೂ ಕಚ್ಚಿ ಇಟ್ಕೊಳ್ಳುತ್ತೆ, ಅದು ಅಂಟ್ಕೊಳ್ಳುತ್ತೆ. ಸೊ ಆವಾಗೇನಾಗುತ್ತೆ, ನಿಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ಈಸಿ ಆಗುತ್ತೆ. ನೋಡಿ ಕರೆಂಟ್ ಹೋಯ್ತು, ಹೇಳ್ದೆ ಅಲ್ವಾ. ಸೊ ಕರೆಂಟ್ ಹೋಯ್ತು. ಇವಾಗ ನೋಡಿ ಅಲ್ಲೇ ದಾರನ ಹಾಕೋತಾ ಇದ್ದೀನಿ. ಮೋಟರ್ನ ತೆಗೆದಿಟ್ಬಿಟ್ಟು ದಾರ ಹಾಕ್ಕೊಂಡು ಮತ್ತೆ ಇವಾಗ ಕಾಲಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇಷ್ಟೋ ತನಕ ಕರೆಂಟ್ ಇತ್ತು, ಇವಾಗ ಹೋಯ್ತು. ಹಂಗೇ ಹಳ್ಳಿಗಳಲ್ಲಿ ಈ ರೀತಿ ಕರೆಂಟ್ ಹೋಗುತ್ತೆ, ಅದಕ್ಕೆ ನಾನು ಈ ಮಿಷಿನ್ನೇ ಇಟ್ಕೊಂಡಿರೋದು. ಸೊ ಏನಾದರೂ ಎಮರ್ಜೆನ್ಸಿ ಬಟ್ಟೆಗಳು ಕೊಡಬೇಕು ಅಂದಾಗ ಈ ರೀತಿ ಕರೆಂಟ್ ಹೊಂಟೋದ್ರೆ ಹೇಗೆ ಸ್ಟಿಚ್ ಮಾಡೋದಕ್ಕಾಗುತ್ತೆ ಅಲ್ವಾ. ಆ ರೀತಿ ಮೋಟರ್ ಮಿಷಿನ್ ಆದರೆ ಅದನ್ನಂತೂ ಕರೆಂಟ್ ಬರೋವರೆಗೂ ಕೂಡ ನಾವು ವೆಯ್ಟ್ ಮಾಡಲೇಬೇಕು, ಕೂತಿರ್ಬೇಕಾಗುತ್ತೆ. ಏನಾದರೂ ಅರ್ಜೆಂಟ್ ಕೊಡೋದಿತ್ತು ಬ್ಲೌಸ್ ಅಂತಂದರೆ ಅಂದ್ಬಿಟ್ಟು ಇದನ್ನು ಹಾಗೆಯೇ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಇಟ್ಕೊಂಡು ಅದನ್ನು ತರ್ಬೋದಲ್ವ ಅಂತ ನೀವು ಕೇಳ್ಬೋದು. ಇವಾಗಲೇ ಜಿಗ್ಜಾಗ್ ಮಿಷಿನ್ ಬೇರೆ ಇದೆ, ಹಾಗೆಯೇ ಓವರ್ಲಾಕ್ ಮಿಷಿನ್ ಇದೆ, ಅದ್ರ ಜೊತೆ ಈ ಮಿಷಿನ್ ಇದೆ. ಅದ್ರ ಜೊತೆ ಆ ಮಿಷಿನ್ನು ತಂದರೆ ಇದು ಮನೆ ಥರನೇ ಕಾಣಿಸೋದಿಲ್ಲ, ಫುಲ್ಲೇ ದೊಡ್ಡ ಅಂಗಡಿ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಈ 3 ಮಿಷಿನ್ನಲ್ಲೇ ಆಚೆ ಒಂದು ಇಟ್ಟಿದ್ದೀನಿ. ಸೊ ಮತ್ತು ರೂಮ್ ಒಳಗಡೆ ಒಂದು ಕೂಡ ಇಟ್ಕೊಂಡಿದ್ದೀನಿ. ಯಾಕಂತಂದರೆ ಪೂರ್ತಿ ಹಾಲಲ್ಲೇ ಎಲ್ಲ ಮಿಷಿನ್ಗಳು ಕಾಣಿಸುತ್ತೆ. ಅಂಗಡಿ ಏನಕ್ಕೆ ಮಾಡಿಲ್ಲ ಅಂತಂದ್ಬಿಟ್ಟು ಕೆಲವೊಂದಷ್ಟು ಜನ ಕೇಳಿದರು. ಸೊ ಅಂಗಡಿ ಏನಕ್ಕೆ ನಾನು ಮಾಡಿಲ್ಲ ಅಂತಂದರೆ, ಮನೇಲಿದ್ದರೆ ಆ ಮನೇಲಿ ಇಲ್ಲೇ ಸ್ಟಿಚ್ ಮಾಡ್ಕೊಂಡು, ಆಮೇಲೆ ಮನೆ ದೊಡ್ಡದಾಗಿ ಕೂಡ ಇದೆ, ಚಿಕ್ಕ ಮನೆ ಆಗಿದ್ದಿದ್ರೆ ಕಷ್ಟ ಅನ್ಬೋದಾಯಿತು. ಸೊ ನನ್ನ ವ್ಲಾಗ್ ಯಾರೆಲ್ಲ ನೋಡಿರ್ತೀರ ಅವ್ರಿಗೆ ಗೊತ್ತಿರುತ್ತೆ ಮನೆ ಹೇಗಿದೆ ಅಂತ. ಮನೆ ದೊಡ್ಡದಾಗಿದೆ, ಸುಮ್ಮನೆ ಯಾಕೆ ಅಂಗಡಿಗೆಲ್ಲ ನಾವು ಬಾಡಿಗೆನ ಕಟ್ಕೊಂಡು, ಅದಾದಮೇಲೆ ಮನೆಯಲ್ಲೇ ಇದ್ದರೆ ನಾವು ತಿರ್ಗಾಡಿಕೊಂಡು ಮತ್ತು ಕೆಲಸ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಕೂತ್ಕೊಂಡು ಸ್ಟಿಚ್ ಮಾಡ್ಬೋದು. ಅಂಗಡಿಗಳು ಮಾಡ್ತು ಅಂದರೆ ಸಂಜೆವರೆಗೂ ಅಂಗಡಿಲೇ ಕೂತಿರಬೇಕು, ಎಲ್ಲೂ ಕೂಡ ಒಂದು ವಾಕ್ ಮಾಡೋದಕ್ಕೂ ಆಗೋದಿಲ್ಲ. ಸೊ ಹಂಗಾಗಿ ನಾನು ಅಂಗಡಿ ಬೇಡ ಅಂದ್ಬಿಟ್ಟು ಸೊ ಮನೇಲೇ ಸ್ಟಿಚ್ ಮಾಡ್ತೀನಿ. ಇಲ್ಲೇ ತುಂಬ ಬಟ್ಟೆ ಬರ್ತಾಯಿದೆ, ಅಂಗಡಿ ಮಾಡೋದ್ರಂತೂ ಇನ್ನೂ ಜಾಸ್ತಿ ಆಗಿಬಿಡುತ್ತೆ, ಒಬ್ಬಳೇ ಅಂತೂ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾನು ಅಂಗಡಿಗೆ ಮಾಡ್ತಾಯಿಲ್ಲ. ಸೊ ಇವಾಗ ನೋಡಿ ಸ್ಲೀವ್ಸ್ನೂ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ನಾನು ಹೇಳ್ದೆ ಅಲ್ವಾ, ಫ್ರಂಟ್ ಶೇಪ್ ಯಾವಾಗಲೂ ಕೂಡ ನಾನು ಸ್ಟಿಚಿಂಗ್ ಮಾಡುವಾಗಲೇ ತಗೊಳ್ತೀನಿ ಅಂತ. ಯಾಕಂತಂದರೆ ನಾವು ಮೇನ್ ಫ್ಯಾಬ್ರಿಕ್ನ, ಸೀರೆ ಫ್ಯಾಬ್ರಿಕ್ ಮೇಲ್ಗಡೆ ಇಟ್ಟು ಲೈನಿಂಗ್ನ ಅಟ್ಯಾಚ್ ಮಾಡ್ತಾ ಇರ್ತೀವಿ ಅಲ್ವಾ, ಅವಾಗ ಸುಮಾರು ಸಲ ಏನು ಮಾಡಿಬಿಡ್ತೀನಿ,
ಎರಡನ್ನೂ ಕೂಡ ಒಂದೇ ಸೈಡ್ ಮಾಡಿಬಿಟ್ಟು ಸುಮಾರು ಸಲ ಬಿಚ್ಚಾಕಿದ್ದೀನಿ. ಏನು ಅರ್ಜೆಂಟ್ಲಿ ಈ ರೀತಿ ಬ್ಲೌಸ್ಗಳನ್ನ ಸ್ಟಿಚ್ ಮಾಡುವಾಗ ಆ ರೀತಿ ಏನಾದರೂ ಬಿಚ್ಚಾಕ್ತು ಅಂದರೆ ಇನ್ನೊಂದು ಸಲ ಬ್ಲೌಸ್ ಹೊಲಿಯೋದಕ್ಕೆ ಬೇಜಾರಾಗಿಬಿಡುತ್ತೆ. ಅದಕ್ಕೇನು ಮಾಡ್ತೀನಿ, ನಾವು ಸ್ಟಿಚ್ ಮಾಡುವಾಗಲೇ ಈ ರೀತಿ ಕಟ್ ಮಾಡಿಕೊಂಡ್ರೆ ಆಯಿತು. ಸ್ವಲ್ಪ ಫ್ರಂಟ್ ಶೇಪ್ ತೆಗೆಯೋದಕ್ಕೇನು ಅಲ್ವಾ, ಅದಕ್ಕೇನು ಮಾಡ್ತೀನಿ, ನಾನು ಅದೇ ರೀತಿ ಮಾಡ್ಕೋತೀನಿ. ಸೊ ಈ ರೀತಿ ರೆಡಿ ಮಾಡಿಕೊಂಡು ನಾನು ಇವಾಗ ಸ್ಲೀವ್ಸ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ನಾನು ತೋರಿಸ್ಕೊಡ್ತೀನಿ ಇವಾಗ ನೆಕ್ಸ್ಟ್ ವೀಡಿಯೋನ. ಇದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ಕೊಳ್ತೀನಿ. ಆ ತೆಳು ಇರೋ ಸೀರೆಗಳಿಗೆ ತುಂಬಾ ತೆಳು ಇರೋ ಸೀರೆಗಳಿಗೆ ಹೇಗೆ ಅದನ್ನು ಯೂಸ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ ಒಂದು ವೀಡಿಯೋನ ಕಟ್ ವರ್ಕ್ ಬ್ಲೌಸ್ಗೆ ಹಾಕಿದ್ದೀನಿ ನನ್ನ ಚಾನಲ್ನಲ್ಲಿ, ಚೆಕ್ ಮಾಡಿ ಬೇಕಾದರೆ. ಸೊ ಕಟ್ ವರ್ಕ್ ಬ್ಲೌಸ್ಗೆ ಹಾಕಿದ್ದೀನಿ, ಬಟ್ ಅಲ್ಲೇನಾಯಿತು ಅಂತಂದರೆ ಅದು ಕಟ್ ವರ್ಕು ಮತ್ತು ಪೈಪಿಂಗ್ ಕೂಡ ಹಾಕಬೇಕು. ಇದೇನು ನಾರ್ಮಲಾಗಿ ಬ್ಲೌಸ್ನ ಸ್ಟಿಚ್ ಮಾಡೋದ್ಮೇಲೆ ಎಕ್ಸ್ಟ್ರಾ ಪೀಸ್ಗೆ ನಾವು ಸ್ಟಿಚಿಂಗ್ ಹಾಕ್ಕೊಳ್ತಾ ಇದ್ವಿ ಅಲ್ವಾ, ಅದನ್ನು ಗ್ಲೂ ಹಾಕಿ ಅಂಟಿಸ್ಬಿಟ್ರೆ ನಮಗೆ ಬಟ್ಟೆ. ಅದನ್ನು ಕೂಡ ಮೊದಲು ಒಂದು ವೀಡಿಯೋಗೆ ಹಾಕಿದ್ದಕ್ಕೆ ಕಮೆಂಟ್ ಮಾಡಿದರು, ಆ ಟೈಮ್ನಲ್ಲಿ ನಾವು ಸ್ಟಿಚ್ಚೇ ಮಾಡಿಬಿಡ್ಬೋದಲ್ವ ಅಂತ. ಇವಾಗ ನಾರ್ಮಲಾಗಿ ನಾವು ಸ್ಟಿಚ್ ಮಾಡೋ ಅಂಥವ್ರು ಮಾಡ್ತೀವಿ, ಬಟ್ ಬಿಗಿನರ್ಸ್ಗೆ ಏನಾಗುತ್ತೆ, ಬಟ್ಟೆನ ಲೈನಿಂಗ್ ಅಲ್ಲೇ ಇರುತ್ತೆ. ಸೊ ಮೇನ್ ಫ್ಯಾಬ್ರಿಕ್ ಏನಾಗುತ್ತೆ, ಸ್ವಲ್ಪ ಎಕ್ಸ್ಟ್ರಾ ಬಿಟ್ಕೊಂಡು ಬಿಡ್ತಾರೆ. ಅವಾಗೇನಾಗುತ್ತೆ, ನಮಗೆ ವೇರ್ ಮಾಡಿದಾಗ ಲೈನಿಂಗ್ ಒಳಗಡೆ ಟೈಟಾಗಿ ಕೂತ್ಕೊಂಡ್ರೂ ನೀವೇ ನೋಡಿರ್ಬೋದು ಕುಪ್ಪೆ ಥರ ಬರುತ್ತೆ ಫ್ರಂಟಲ್ಲಿ ಅಥವಾ ಬ್ಯಾಕಲ್ಲೆಲ್ಲ. ಆಮೇಲೆ ಚೆಸ್ಟ್ ಹತ್ರ ಈ ರೀತಿ ಲೈನಿಂಗ್ನ ಎಕ್ಸ್ಟ್ರಾ ಬಿಟ್ಬಿಟ್ಟಿರೋದು ಸ್ಲೀವ್ಸಲ್ಲಿ ಅಲ್ಲೆಲ್ಲ ಕುಪ್ಪೆ ಥರ ಬರುತ್ತೆ. ನಾನು ಸುಮಾರು ಬ್ಲೌಸ್ಗಳನ್ನ ಅದೇ ರೀತಿ ನನಗೆ ಬಂದು ಹೇಳ್ತಿರ್ತಾರೆ, ಸೊ ಈ ರೀತಿ ಎಲ್ಲ ಆಗಿದೆ, ಇದನ್ನು ಕರೆಕ್ಟ್ ಮಾಡಿ ಸ್ಟಿಚ್ ಮಾಡಿಕೊಡು ಅಂತೆಲ್ಲ ಹೇಳಿರ್ತಾರೆ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇದ್ದೀನಿ. ಫಸ್ಟ್ ಸ್ಟಿಚ್ ಮಾಡುವಾಗ ನನಗೂ ಕೂಡ ಇವೆಲ್ಲ ಆಗೇ ಇತ್ತು, ಹಂಗಾಗಿ ನಿಮಗೂ ಕೂಡ ಅದೆಲ್ಲ ಆಗಿರುತ್ತೆ ಅನ್ನೋದು. ಪ್ರತಿಯೊಬ್ಬರಿಗೂ ಕೂಡ ಸ್ಟಿಚಿಂಗ್ ಅಂತ ಅಂದಮೇಲೆ ನಾವು ಕೂಡ ಫಸ್ಟಿಂದ ಕಲಿತು ಬಂದಿರ್ತೀವಿ ಅಲ್ವಾ, ನಮಗೂ ಕೂಡ ಅದೆಲ್ಲ ಆಗಿರುತ್ತೆ. ಅದಕ್ಕೋಸ್ಕರ ನಿಮಗೂ ಹೇಳ್ಕೊಟ್ಟೆ. ಇವಾಗ ಬ್ಯಾಕ್ ಪಾರ್ಟು ಸೈಡ್ ಫಿಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ಸೈಡ್ ಫಿಟ್ಟಿಂಗ್ಗೆ ಫಸ್ಟು ಬೆನ್ನಿನ ಅಗಲ ಎಷ್ಟಿದೆ ಅಂತಂದ್ಬಿಟ್ಟು ಸೊಂಟದ ಸುತ್ತಳತೆಯನ್ನು ನೋಡಿಕೊಂಡು ಅದನ್ನು ಮಾರ್ಕ್ ಮಾಡಿಕೊಂಡೆ. ಹಾಗೆಯೇ ಸ್ಲೀವ್ಸ್ ಮುಂಭಾಗನೂ ಕೂಡ ಈ ರೀತಿ ಗುಂಡು ಪಿನ್ ಹಾಕಿ ಇಟ್ಕೊಂಡ್ಬಿಡಿ. ಕಾಜಾಪಟ್ಟಿ ಸೈಡ್ ಇದ್ದರೆ ಕಾಜಾಪಟ್ಟಿ ಸೈಡನ್ನೇ ಮಾರ್ಕ್ ಮಾಡ್ಕೊಳ್ಳಿ, ಉಕ್ಸ್ಪಟ್ಟಿ ಸೈಡ್ ಇದ್ದರೆ ಉಕ್ಸ್ಪಟ್ಟಿ ಸೈಡನ್ನೇ ಮಾರ್ಕ್ ಮಾಡ್ಕೊಳ್ಳಿ. ಅದಾದಮೇಲೆ ತೋಳಿನ ಮುಂಭಾಗಕ್ಕೆ ಕೂಡ ಒಂದು ಮಾರ್ಕ್ ಮಾಡಿಕೊಂಡೆ. ಹಾಗೆಯೇ ತೋಳಿನ ಮಧ್ಯಭಾಗದಲ್ಲೂ ಕೂಡ ಒಂದು ಮಾರ್ಕ್ ಮಾಡ್ಕೊಂಡ್ಬಿಡಿ. ಯಾವಾಗಲೂ ಕೂಡ ತೋಳಿನ ಮಧ್ಯಭಾಗದಲ್ಲಿ ನಾನು ಮಾರ್ಕ್ ಮಾಡ್ಕೋತೀನಿ, ಯಾಕಂತಂದರೆ ಹೆಚ್ಚು ಕಡಿಮೆ ಬರುತ್ತಾ ಇಲ್ವಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡು ಬಿಡ್ಬೋದು. ಹಾಗೆಯೇ ನೀವು ಸ್ಟಿಚ್ ಮಾಡ್ತು ಅಂತಂದರೆ ನಿಮಗೆ ಸ್ಲೀವ್ಸ್ ಹತ್ರ ಒಬ್ಬೊಬ್ಬರಿಗೆ ಲೂಸ್ ಆಗುತ್ತೆ, ಆ ರೀತಿ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಅದನ್ನು ಕೂಡ ಹಾಕೋತೀನಿ. ಹಾಗೆ ಚೆಸ್ಟ್ ಮಧ್ಯದಲ್ಲೂ ಕೂಡ ಹಾಕೋತೀನಿ. ಎದೆ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ. ಸೊ ಕರೆಕ್ಟ್ ಇದೆ. ನಾವು ಆರ್ಮಲ್ ಹತ್ರ ಏನಾದರೂ ಫಸ್ಟೇ ಆ ರೀತಿ ನಾನು ತೋರಿಸ್ಕೊಟ್ಟಿದ್ದೆ ಅಲ್ವಾ, ಆ ರೀತಿ ಚೆಕ್ ಮಾಡಿಕೊಂಡ್ರೆ ನಿಮಗೇನೇ ಡೌಟ್ಸ್ ಬೇಡ, ಹೇಗಿದ್ರೂ ಕೂಡ ಅಳತೆ ಬ್ಲೌಸ್ ಹೇಗಿದೆ ಹಾಗೆಯೇ ಕರೆಕ್ಟಾಗಿ ಬರುತ್ತೆ. ಸೊ ಇದು ತೋರಿಸ್ತೀನಿ ನೋಡಿ ನಾನು ಹೇಗೆ ಸ್ಟ್ರೈಟ್ ಲೈನ್ ಬಂದಿದೆ ಅಂತ. ಸ್ವಲ್ಪನೂ ಕೂಡ ಆ ಕಡೆ ಈ ಕಡೆ ಹೋಗೋದಿಲ್ಲ, ಪರ್ಫೆಕ್ಟಾಗಿ ಅದೇ ರೀತಿ ಬರುತ್ತೆ. ಹಾಗೆಯೇ ಇದು 4th ಡಾಟ್ನೂ ಕೂಡ ಹಿಡಿತಾ ಇದ್ದೀನಿ. 4th ಡಾಟ್ ಏನಾದರೂ ಬೇಕು ಅಂದರೆ ಆ ರೀತಿ ಇಟ್ಕೊಳ್ಳಿ ಅಷ್ಟೇ. 4th ಡಾಟ್ ಏನು ಅವಶ್ಯಕತೆ ಇಲ್ಲ. ಬಟ್ ನಾನು ಹೇಳ್ದೆ ಅಲ್ವಾ, ಫ್ರಂಟ್ ಏನಾದರೂ ಬ್ಯಾಕ್ ಪಾರ್ಟ್ಗಿಂತ ಉದ್ದ ಆಯಿತು ಅಂದರೆ 4th ಡಾಟ್ನ ಹಿಡೀರಿ, ಇಲ್ಲ ಅಂತಂದರೆ ಏನು ಅವಶ್ಯಕತೆ ಇರೋದಿಲ್ಲ. ಸೊ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಇದಕ್ಕೂ ಕೂಡ ಅಷ್ಟೇ. ಇವಾಗ ಪಕ್ಕದಲ್ಲೇ 4 ಹೊಲಿಗೆನ ಹಾಕೋತಾ ಇದ್ದೀನಿ. ಸೊ ನಾನು 4 ಹೊಲಿಗೆನ ಹಾಕ್ಕೊಳ್ಳಿ ಅಂದ್ಬಿಟ್ಟು ಹೋದ ವೀಡಿಯೋದಲ್ಲಿ ತೋರಿಸಿರಲಿಲ್ಲ, ಹಾಗಾಗಿ ಇದರಲ್ಲಿ 4 ಹೊಲಿಗೆನೂ ಕೂಡ ಹಾಕ್ಕೊಳ್ಳಿ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಸೊ ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಈ ರೀತಿ ಕಟಿಂಗ್ ಮಾಡಿ ನೋಡಿ. ಫಸ್ಟ್ ಸಣ್ಣ ಇರೋರಿಗೆಲ್ಲ 5 ಇಂಚ್ ತಗೊಳ್ಳಿ, ದಪ್ಪ ಇರೋರಿಗೆಲ್ಲ 5.5 ಇಂಚ್ ತಗೊಳ್ಳಿ. 5.5 ಇಂಚ್ ತಗೊಂಡು ಹಾರ್ಮೋಲ್ನ ಚೆಕ್ ಮಾಡಿಕೊಂಡು ನೀವು ಜಾಸ್ತಿ ಬೇಕಾದರೆ ಜಾಸ್ತಿ ಹೆಚ್ಚಿಸ್ಕೊಳ್ಳಿ, ಕಡಿಮೆ ಬೇಕಾದರೆ ಕಡಿಮೆ ಹೆಚ್ಚಿಸ್ಕೊಳ್ಳಿ. ಬಟ್ ಕಂಪಲ್ಸರಿ ಜಾಸ್ತಿ ದಪ್ಪ ಇರೋರಿಗೆ 5.5 ತಗೊಳ್ಳಿ. 32, 34, 36 ಸೈಜ್ಗೆಲ್ಲ 5 ಇಂಚನ್ನ ತಗೊಂಡು ನೀವು ಹೆಚ್ಚಿಸ್ಕೊಳ್ತಾ ಹೋಗಿ. ಅದನ್ನು ಸಪ್ರೇಟ್ ವೀಡಿಯೋನ ಮಾಡಿದ್ದೀನಿ, ನನ್ನ ಚಾನಲ್ನಲ್ಲಿ ಬೇಕಾದರೆ ಚೆಕ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಇಲ್ಲಾಂತಂದರೆ ವೀಡಿಯೋ ಕೊನೆಯಲ್ಲೂ ಕೂಡ ಕೊಡ್ತೀನಿ ನೋಡಿ ಅದನ್ನು. ಇದು ವೀಡಿಯೋ ಎಲ್ಲ ಆದಮೇಲೆ ಕೊಡ್ತೀನಿ ನೋಡಿ, ಬೇಕಾದರೆ ಚೆಕ್ ಮಾಡಿ ನೋಡಿ. ಕರೆಕ್ಟಾಗಿ ಬರುತ್ತೆ ಆ ರೀತಿ ಮೆಜರ್ಮೆಂಟ್ನ ತಗೊಳ್ಳೋದ್ರಿಂದ. ಸೊ ಇದಾದಮೇಲೆ ಇವಾಗ ಎಕ್ಸ್ಟ್ರಾ ಪೀಸ್ ಎಲ್ಲನೂ ಕೂಡ ಕಟಿಂಗ್ ಮಾಡಿ ತೆಗೆದುಬಿಡ್ತೀನಿ. ನೀವು ಕೇಳ್ಬೋದು ಅದೇ ಅಳತೆಗೆ ಪೀಸ್ ಕಟ್ ಮಾಡ್ಕೊಳ್ಬೋದಲ್ವ ಅಂತ. ಸೊ ಬಿಗಿನರ್ಸ್ ಆಗಿದ್ದೀರಾ ಅಂತಂದರೆ ಏನಾದರೂ ಕಡಿಮೆ ಬಂದುಬಿಡ್ತು ಅಂತಂದರೆ ನಿಮಗೆ ಸೀಮಿಂಗ್ ಅಲೈಸ್ಗೋಸ್ಕರ ಬಟ್ಟೆ ಇರೋದಿಲ್ಲ. ಅದಕ್ಕೇನು ಮಾಡಿ, ಏನಾಗಲ್ಲ ಅಲ್ವಾ, ಎಕ್ಸ್ಟ್ರಾ ಒಂದು ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾ ಕಟ್ ಮಾಡಿ ತೆಗೆಯೋದ್ರಲ್ಲೇನಿದೆ ನೋಡಿ. ಈ ರೀತಿ ಸ್ಟ್ರೈಟಾಗಿ ಬರಬೇಕು, ಆವಾಗ ಮಾತ್ರ ನೀವು ಸ್ಟಿಚ್ ಮಾಡಿರೋವಂಥ ಬ್ಲೌಸು ಪರ್ಫೆಕ್ಟಾಗಿ ಫಿಟ್ಟಿಂಗ್ ಬಂದಿರುತ್ತೆ ಅಂತ. ಸೊ ಇದನ್ನು ಕೂಡ ಅಷ್ಟೇ, ತೋಳಿನಿಗೆ ಈ ರೀತಿ ಸೈಡಲ್ಲಿ ಪಿನ್ ಹಾಕ್ಕೊಂಡ್ಬಿಡಿ. ಪಿನ್ನ ಹಾಕ್ಕೊಂಡು
ಗುಂಡ್ಪಿನ್ ಹಾಕ್ಕೊಂಡು ಇಲ್ಲೂ ಕೂಡ ಅಷ್ಟೇ ಉಕ್ಸ್ಪಟ್ಟಿ ಕಡೆ ಆದರೆ ಉಕ್ಸ್ಪಟ್ಟಿ ಕಡೆನೇ ಈ ರೀತಿ ನೋಡಿಕೊಂಡು ಅಲ್ಲಿಗೂ ಕೂಡ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡಾದಮೇಲೆ ಅದು ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಳ್ಳೋದು. ಇದಕ್ಕೂ ಮುಂಚೆ ಸ್ಲೀವ್ಸ್ದು ಮುಂಭಾಗನೂ ಕೂಡ ಮಾರ್ಕ್ ಮಾಡ್ಕೊಳ್ಳಿ ಇಲ್ಲೂ ಕೂಡ. ಹಾಗೆಯೇ ಸ್ಲೀವ್ಸ್ದು ಮಧ್ಯಭಾಗನೂ ಕೂಡ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಭುಜದಿಂದ ಹಾರ್ಮೋಲ್ ವರ್ಗೂ ಕೂಡ ಮಾರ್ಕ್ ಮಾಡಿಕೊಂಡು ಇದಕ್ಕೂ ಕೂಡ ಅಷ್ಟೇ 4 ಸ್ಟಿಚ್ನ ಹಾಕ್ಕೊಳ್ಳಿ. ಇದೆಲ್ಲ ಆದಮೇಲೆ ಸೊಂಟದ ಸುತ್ತಳತೆ ಕರೆಕ್ಟ್ ಇದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಡಿ. ಸೊ ಅದು ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡಿಕೊಂಡೆ ನೋಡಿ ಒಂದು ಸ್ವಲ್ಪ ಜಾಸ್ತಿ ಬರ್ತಾಯಿದೆ, ಒಂದು 1/4 ಇಂಚು ಕೂಡ ಇಲ್ಲ, ಒಂದು ಸ್ವಲ್ಪ ಜಾಸ್ತಿ ಇದೆ. ಅದನ್ನು ಒಂದು ಸೈಡ್ ಇಟ್ಕೊಂಡು ಬಿಡ್ತೀನಿ. ನೋಡಿ ಇದಾದಮೇಲೆ ಇವಾಗ ಪೂರ್ತಿಯಾಗಿ ಬ್ಲೌಸ್ ಅನ್ನೋದು ರೆಡಿ ಆಯಿತು. ಸೊ ಇದನ್ನು ನಾನು ಓವರ್ಲಾಕ್ ಕೂಡ ಮಾಡ್ಕೊಂಡು ಬಿಡ್ತೀನಿ. ಓವರ್ಲಾಕ್ ಮಾಡಿಕೊಂಡು ಅದಾದಮೇಲೆ ಬ್ಲೌಸ್ಗೆ ಹುಕ್ಸ್ ಹಾಕೋದು ನಾನು ಹಾಕೋದಿಲ್ಲ. ಸೊ ಬ್ಲೌಸ್ಗೆ ಹುಕ್ಸ್ ಹಾಕೋದು ಬೇರೆ ಹಾಕ್ತಾರೆ, ನನ್ನ ಸಿಸ್ಟರ್ ಹಾಕ್ತಾರೆ. ಹಾಗಾಗಿ ಅವ್ರಿಗೆ ಕೊಟ್ಬಿಟ್ಟು ಸೊ ಈ ಬ್ಲೌಸು ರೆಡಿ ಆಯಿತು. ಐರನ್ ಕೂಡ ಮಾಡ್ಕೊಂಡು ಬಿಡ್ತೀನಿ. ಬ್ಲೌಸ್ ಹುಕ್ಸ್ ಆದಮೇಲೆ ಐರನ್ ಮಾಡ್ತೀನಿ, ಇವಾಗ ಮಾಡೋದಿಲ್ಲ. ಬ್ಲೌಸ್ ಹುಕ್ಸ್ ಹಾಕ್ಬಿಟ್ಟು ಐರನ್ ಮಾಡ್ತು ಅಂದರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ. ಹಾಗಾಗಿ ಆಮೇಲೆ ಐರನ್ ಮಾಡ್ತೀನಿ. ಸೊ ನೋಡಿದ್ರಲ್ವ ಹೇಗೆ 43-44 ನಿಮಿಷದಲ್ಲೆಲ್ಲ ನಾವು ಬ್ಲೌಸ್ನ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿದೆ ಅಂತ. ಸೊ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇತ್ತು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಯಾರಿಗೂ ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಹಾಗೂ ಏನಾದರೂ ಡೌಟ್ಸ್ ಇತ್ತು ಅಂದರೆ ಖಂಡಿತವಾಗ್ಲೂ ಕೂಡ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ 32 ಸೈಜ್ ಬ್ಲೌಸು ರೆಡಿ ಆಯಿತು. ಇದಕ್ಕೆ ಡೋರಿ ಬೇಕು ಅನ್ನೋರು ನೀವು ಡೋರಿನ ಹಾಕ್ಕೊಳ್ಳಿ. ಇನ್ನೊಂದು 2 ನಿಮಿಷ ಜಾಸ್ತಿ ಆಗುತ್ತೆ ಡೋರಿ ಹಾಕೋದಕ್ಕೆ ಅಷ್ಟೇ. ಸೊ ಇವ್ರಿಗೆ ಡೋರಿ ಬೇಡ ಅಂದಿದ್ದಾರೆ, ಹಾಗಾಗಿ ಆಗ್ತಾಯಿಲ್ಲ. ಥ್ಯಾಂಕ್ ಯು.